30 ದಿನದಲ್ಲಿ ಸುಮ್ಮನೆ ಕೂತ್ಕೊಂಡು ಎಲ್ಲ ರಿವಿಷನ್ ಮಾಡ್ತೀನಿ ಅಂತ ಓದ್ತಾ ಇದ್ರೆ ಕಂಗ್ರಾಚುಲೇಷನ್ಸ್ ತಮಗೆ. ಯಾಕೆಂದ್ರೆ ತಾವು ಕಣ್ಣಿಗೂ ಮತ್ತೆ ಕೈಗೂ ಅಷ್ಟೇ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೀರಾ, ಆಕ್ಚುಯಲ್ ರಿವಿಷನ್ ಮಾಡ್ತಾ ಇಲ್ಲ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ರಿವಿಷನ್ ಅನ್ನ ಹೇಗ್ ಮಾಡೋದು, ಅದು ಕೂಡ ಕೊನೆ 20 ರಿಂದ 30 ದಿನಗಳಲ್ಲಿ ರಿವಿಷನ್ ಮಾಡೋದು ಹೇಗೆ, ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಮಾಡೋದು ಹೇಗೆ, ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಆಗೋದು ಹೇಗೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದು ಡಿಸ್ಕ್ರಿಪ್ಷನ್ ಇಲ್ಲಿ ಏನಂದ್ರೆ, ನೀವೇನಾದ್ರೂ ನನ್ನ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿರಿ ಅಥವಾ ನನ್ನ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗದೇ ಇರಿ, ತೊಂದರೆ ಇಲ್ಲ. ಬಟ್ ನೀವು ಯಾವುದೇ ಒಂದು ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗಿದ್ರು ಕೂಡ ಕೊನೆ 20 to 30 ಡೇಸ್ ಏನಿದೆ ಅದರಲ್ಲಿ ರಿವಿಷನ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಜಸ್ಟ್ ರ್ಯಾಂಡಮ್ ಯಾವುದೋ ಒಂದು ಟೆಸ್ಟ್ ಅಥವಾ ಯಾವುದೋ ಒಂದು ಬುಕ್ಸ್ ಇಟ್ಕೊಂಡು ರಿವಿಷನ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ಸುಮ್ಮನೆ ಓದ್ತಾ ಇರ್ತಾರೆ ಅಥವಾ ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನ ಓದ್ತಾ ಇರ್ತಾರೆ. ಆಕ್ಚುಯಲ್ ಆಗಿ ಅದು ರಿವೈಸ್ ಆಗ್ತಾ ಇದೆಯಾ ಅಂದ್ರೆ ನೋ. ಮತ್ತೆ ಇನ್ಯಾವ ರೀತಿ ರಿವೈಸ್ ಮಾಡ್ಬೇಕು ಸರ್? ಪ್ಯಾಸಿವ್ ರಿವಿಷನ್ ಅಂತ ಹೇಳಿ ಕರಿತೀವಿ, ಇದು ಪ್ಯಾಸಿವ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಹಿಂಗ್ ನೋಡ್ತಾ ಇರೋದು, ರೀಡ್ ಮಾಡ್ತಾ ಇರೋದು. ಈಗ ನಾವು ಪ್ರೆಸರ್ ಅಲ್ಲಿ ಇದ್ದೀವಿ, ಲಾಸ್ಟ್ 20 ಇಂದ ಈ 30 ದಿನಗಳಲ್ಲಿ ಪ್ರೆಸರ್ ಅಲ್ಲಿ ಇರ್ತೀವಿ. ಯಾಕೆ ಪ್ರೆಸರ್ ಅಲ್ಲಿ ಇರ್ತೀವಿ ಅಂದ್ರೆ, ಎಕ್ಸಾಮ್ ನಿಯರ್ ಇದೆ, ಅಟೆಂಡ್ ಮಾಡೋದು ಹೇಗೆ, ನಾನು ಕವರ್ ಮಾಡಿದ್ದೀನಿ ಇಲ್ವೋ, ಜಸ್ಟ್ ಕವರ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಅದನ್ನ ಯಾರು ಮಾಡಬೇಡಿ, ಅದು ಪ್ಯಾಸಿವ್ ಲರ್ನಿಂಗ್, ಅದ್ ಬೇಡ. ಮತ್ತೆ ಇನ್ಯಾವ ರೀತಿ ಸರ್ ಮಾಡೋದು ಅಂದ್ರೆ, ಕೊನೆವರೆಗೂ ವಿಡಿಯೋವನ್ನ ನೋಡ್ತಾ ಬನ್ನಿ, ದಯವಿಟ್ಟು ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ವಿಚಾರ, ನಮ್ಮ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದೀರಾ, ದಯವಿಟ್ಟು ತಮ್ಗೆಲ್ಲವೂ ಕೂಡ ಟೆಸ್ಟ್ ಪ್ರಿಂಟ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಅನೇಕ ಕೆಲಸಗಳಿದೆ, ತುಂಬಾ ಕೆಲಸ ಇದೆ. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ನಿಮಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೀವಿ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಸೆಷನ್ ಇದು. ದಯವಿಟ್ಟು ಎಲ್ಲರೂ ಕೂಡ ನೋಟ್ಬುಕ್ ಮತ್ತೆ ಪೆನ್ ಅನ್ನು ತೆಗೆದುಕೊಂಡಿರಿ. ನಾನೇನು ಹೇಳ್ತಾ ಹೋಗ್ತೀನೋ ಕೊನೆಯವರೆಗೂ ಒಂದೊಂದೇ ಡಾಟ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಕೊನೆಗೆ ನಿಮ್ಗೊಂದು ಚಿತ್ರಣ ಸಿಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಒಂದು. ಇನ್ನೊಂದು, ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಕೊನೆಯಲ್ಲಿ ತೆಗೆದುಕೊತೀನಿ. ಓಕೆನಾ? ನಿಮಗೆ ಕಂಪ್ಲೀಟ್ ಚಿತ್ರಣ ಅಷ್ಟರಲ್ಲಿ ಸಿಕ್ಕಿರುತ್ತೆ. ಯೂಶಲಿ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಈ ಟೈಮಲ್ಲಿ ಕಂಪ್ಲೀಟ್ ಯಾವುದೋ ಒಂದು ಟೆಸ್ಟ್ ಅನ್ನ ತೆಗೆದುಕೊತಾರೆ, ರ್ಯಾಂಡಮ್ ಟೆಸ್ಟ್ ಅನ್ನ. ಮಾರ್ಕ್ ಟೆಸ್ಟ್ ಅಲ್ಲಿ ಕಡಿಮೆ ಏನಾದ್ರು ಅಂಕ ಬಂದಿದೆ ಅಂದ್ರೆ ಡಿಪ್ರೆಷನ್, ನೆಕ್ಸ್ಟ್ ಟೆಸ್ಟ್ ಅನ್ನ ಅವ್ರು ಅಟೆಂಡ್ ಮಾಡೋದೇ ಇಲ್ಲ. ಅಥವಾ ಇನ್ನ ಕೆಲವೊಬ್ರು ಇರ್ತಾರೆ, ಟೆಸ್ಟ್ ಸೀರೀಸ್ ಏನು ಮಾರ್ಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತಾ ಇರ್ತಾರಲ್ವಾ, ಒಂದಷ್ಟು ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ರೆ ಆ ಫೆಗ್ರೇಜ್ ಜೊತೆಗೆ ಎಕ್ಸ್ಟ್ರಾ ಕಬಾಬ್ ಹೋಗಿ ಪಾರ್ಟಿ ಮಾಡ್ತಾರೆ, ನನ್ನ ಟೆಸ್ಟ್ ಅಲ್ಲಿ ಜಾಸ್ತಿ ಸ್ಕೋರ್ ಬಂದಿದೆ. ಸೊ ಇದೆರಡೂ ಕೂಡ ತಪ್ಪು. ಮತ್ತೇನ್ ಮಾಡ್ಬೇಕು ಸರ್? ಅದಲ್ಲದೆ ಏನಾದ್ರೂ ಕಡಿಮೆ ಟೆಸ್ಟ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡಲ್ಲ. ಜೊತೆಗೆ ಇನ್ನೊಂದಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಅತಿ ಹೆಚ್ಚೆಚ್ಚು ಟೆಸ್ಟ್ ಗಳನ್ನ ಬಿಡಿಸ್ತಾ ಹೋಗ್ತಾರೆ. ಬಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಸ್ಟ್ ಅಟೆಂಡ್ ಮಾಡ್ದ, ಎತ್ತಿಟ್ಟ. ಸೊ ಇದು ಕೂಡ ರಾಂಗ್. ಹೆಚ್ಚೆಚ್ಚು ಟೆಸ್ಟ್ ಸೀರೀಸ್ ಗಳನ್ನ ಬಿಡಿಸಿ ಎತ್ತಿಡೋದು ಕೂಡ ರಾಂಗ್. ಮತ್ತೇನ್ ಮಾಡ್ಬೇಕು ಸರ್? ರೈಟ್. ನೆಕ್ಸ್ಟ್ ಇನ್ನೊಂದಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಪ್ಯಾಸಿವ್ ರಿವಿಷನ್. ನಾನು ಈಗ ಹೇಳಿದ್ನಲ್ಲ, ರ್ಯಾಂಡಮ್ ಜಸ್ಟ್ ಓದ್ತಾ ಹೋಗೋದು, ಪ್ಯಾಸಿವ್ ರಿವಿಷನ್ ಅನ್ನ ಮಾಡ್ತಾರೆ. ಅದು ಮಾಡಬಾರ್ದು. ಮತ್ತೆ ಆಕ್ಟಿವ್ ರಿವಿಷನ್ ಯಾವ ರೀತಿ ಸರ್ ಆಕ್ಟಿವ್ ರೀಕಾಲ್ ಮಾಡೋದು, ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದೆಲ್ಲವನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಂದ್ರೆ, ಥ್ಯಾಂಕ್ ಯು ಸೋ ಮಚ್. ನಮಗೆ ಆಲ್ರೆಡಿ 1000 ಟೆಸ್ಟ್ ಸೀರೀಸ್ ಕಿಟ್ ಔಟ್ ಆಫ್ ಸ್ಟಾಕ್, ಅಂದ್ರೆ ಎಲ್ಲವೂ ಕೂಡ ಬುಕ್ ಆಗಿದೆ ಆನ್ಲೈನ್ ಅಲ್ಲಿ. ಫಸ್ಟ್ ಯಾರು ಬುಕ್ ಮಾಡಿದ್ರೆ ಅವ್ರಿಗೆ ಫಸ್ಟ್ ಅನ್ನ ಕಳಿಸ್ತೀನಿ. ಇನ್ನ ಒಂದು 500 ಕೂಡ ಎಕ್ಸ್ಟ್ರಾ ಪ್ರಿಂಟಿಂಗ್ ಹೇಳಿದೀವಿ. ಯಾರಾದ್ರೂ ಜಾಯ್ನ್ ಆಗೋದಿದ್ರೆ ಪ್ರೇಮ್ಸ್ ಕ್ಲಾಸಸ್ ಆಪ್ ಅಲ್ಲಿ ಜಾಯ್ನ್ ಆಗ್ಬೋದು. 7026132710ಗೆ ವಾಟ್ಸ್ಆಪ್ ಅನ್ನ ಮಾಡಿ ಜಾಯ್ನ್ ಆದ ನಂತರ ತಮ್ಮ ವಿಳಾಸಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಿರ್ಲಿ. ಈಗ ಫಸ್ಟ್ ಆಫ್ ಆಲ್ ತಾವು ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗಿದ್ರೆ ಅದ್ರ ಉದ್ದೇಶ ಏನು? ಸಿಂಪಲ್ ರೀ. ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿರ್ತಕ್ಕಂಥ ಉದ್ದೇಶ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕಲ್ಲ, ಟೆಸ್ಟ್ ಅಲ್ಲಿ ಟಾಪ್ ಬರ್ಲಿಕ್ಕಲ್ಲ. ಮತ್ತೇನ್ ಸರ್? ಒಂದು 4 ರಿಂದ 5 ಉದ್ದೇಶಗಳಿದ್ದಾವೆ. ಒಂದು, ಟು ಐಡೆಂಟಿಫೈ ಯುವರ್ ವೀಕ್ ಏರಿಯಾಸ್ ಆರ್ ವೀಕ್ ಟಾಪಿಕ್ಸ್. ಯಾವುದೋ ಒಂದು ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತೀರಾ, ಅದರಲ್ಲಿ ನೀವು ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗೋದು ನಂಬರ್ 1. ಸೊ ಇಲ್ಲಿ ನೀವು ಮಾರ್ಕ್ಸ್ ಜಾಸ್ತಿ ಬಂದಷ್ಟು ಖುಷಿ ಪಡಬೇಡಿ. ಎಷ್ಟು ರಾಂಗ್ ಆಗುತ್ತೋ ಇಲ್ಲಿ ಅಷ್ಟು ನಿಮ್ಗೆ ನೀವೇ ಕಂಗ್ರಾಚುಲೇಷನ್ ಅನ್ನ ಹೇಳ್ಕೊಡಿ. ಯಾಕೆ ಸರ್ ಅಂದ್ರೆ, ನೀವೇನ್ ರಾಂಗ್ ಮಾಡಿರ್ತೀರಲ್ವಾ, ಅದು ನಿಮ್ಮ ವೀಕ್ ಏರಿಯಾ. ನಿಮ್ ವೀಕ್ ಏರಿಯಾ ಐಡೆಂಟಿಫೈ ಆಗುತ್ತೆ. ಆ ನಂತರ ಅದನ್ನ ರಿವಿಷನ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಅನ್ಕೊಳ್ಳಿ, ಯಾವುದೋ ಸಬ್ಜೆಕ್ಟ್ ವೈಸ್ ಟೆಸ್ಟ್. 7 ಸಬ್ಜೆಕ್ಟ್ ಇದಾವೆ, 7ಗೂ ಒಂದೊಂದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ಕೊಳ್ಳಿ. ಇದರಲ್ಲಿ ಆಕ್ಟಿವ್ ರೀಕಾಲ್ ಹೆಂಗ್ ಮಾಡೋದು ಸರ್, ಪ್ಯಾಸಿವ್ ರೀಕಾಲ್ ಹೆಂಗ್ ಮಾಡೋದು ಸರ್? ಸಿಂಪಲ್. ಫಸ್ಟ್ ಅಷ್ಟನ್ನು ಅಟೆಂಡ್ ಮಾಡ್ತೀರಾ, ಏನಷ್ಟು ಟೆಸ್ಟ್ ಇದೆಯಲ್ವಾ ಅಷ್ಟು ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇದು ನಮ್ದೇ, ನಿಮಗೆ ಕೊಡ್ತಾ ಇರ್ತಕ್ಕಂಥ ಟೆಸ್ಟ್ ಇದು.
ಟೆಸ್ಟ್ ನಂಬರ್ 1 ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಸಬ್ಜೆಕ್ಟ್ ವೈಸ್ ಕೊಡ್ತೀವಿ, ಆಮೇಲೆ ಫುಲ್ ಲೆಂತ್. ಸೊ ಸಬ್ಜೆಕ್ಟ್ ವೈಸ್ ಫಸ್ಟ್ ಏನ್ ಮಾಡಬೇಕು, ಈ 100 ಪ್ರಶ್ನೆಗಳನ್ನ ಏನ್ ಟೈಮ್ ಇರುತ್ತೆ ನಿಮ್ಗೆ, 2 ಅವರ್, ಕೆಲವು ಎಕ್ಸಾಮ್ಗೆ 1.5 ಗಂಟೆ. ಸೊ ಏನ್ 2 ಅವರ್ ಟೈಮ್ ಇರುತ್ತೆ ಅದನ್ನ ಇಟ್ಕೊಂಡು ಟೈಮರ್ ಅನ್ನ ಆನ್ ಮಾಡ್ಕೊಂಡು 100 ನಿಮ್ಗೆ OMR ಕೊಟ್ಟಿರ್ತೀವಿ, ವಿತ್ ಪೆನ್ನು ಕೂಡ ನಾವೇ ಕೊಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ OMR ಅಲ್ಲಿ ಟಿಕ್ ಹಾಕೋದಾ ಬನ್ನಿ ಆನ್ಸರ್ ಅನ್ನು. ಸೊ ವಿತಿನ್ 2 ಅವರ್ ಒಳಗಡೆ ಇದನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡಿ. ಒಂದು ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು, KE ನಡೆಸ್ತಕ್ಕಂತಹ ಎಲ್ಲಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ. ಈಗ ಫೆಬ್ರವರಿಯಲ್ಲಿ ಒಂದಾಗಿದೆ 2026, ಜನವರಿಯಲ್ಲಿ ಆಗಿದೆ, ಅದಕ್ಕಿಂತ ಹಿಂದೆ ಆಗಿದ್ದಾವೆ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕೂಡ ಮೋರ್ ದನ್ 60 ಪೇಜಸ್ ಇದೆ. ಸರ್ ಜಾಸ್ತಿ ಪೇಜಸ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ ಸರ್? ನಂಬರ್ 1, ನೀವು ಯೂಶಲಿ ಮಾರ್ಕ್ ಟೆಸ್ಟ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂದ್ರೆ ಒಂದು 15 ಪೇಜು ಅಥವಾ 20 ಪೇಜ್ ಇರೋದನ್ನ ಸಾಲ್ವ್ ಮಾಡ್ತೀರಾ. ಏನೋ ಒಂದು 2 ಗಂಟೆ ಟೈಮ್ ಇರುತ್ತೆ, 2 ಗಂಟೆಲಿ. ಸೊ ಈ 2 ಗಂಟೆಲಿ 15-20 ಪೇಜ್ ಕಂಫರ್ಟಬಲ್ ಆಗಿ ನೀವು ಅದಕ್ಕೆ ಸೆಟ್ ಆಗಿರ್ತಾರ. ಬಟ್ ಎಕ್ಸಾಮ್ ಅಲ್ಲಿ ಮೋರ್ ದನ್ 60 ಪೇಜ್ ವರೆಗೂ ಬರುತ್ತೆ. ಆಗೇನಾಗುತ್ತೆ ನಿಮ್ಗೆ, ಕ್ವಶನ್ ಪೇಪರ್ ಬುಕ್ಲೆಟ್ ಲೆಂತ್ ಇತ್ತು, KA ಹಿಂಗ್ ಕೇಳ್ತಾರ, PC-ಗೆ ಹಿಂಗ್ ಕೇಳ್ತಾರ, AOಗೆ ಇದು KS ಪೇಪರ್ ಆಗಿದೆ, ಇದು UPSC ಪೇಪರ್ ಆಗಿದೆ, ಸ್ಟ್ರೈಕ್ ಮಾಡೋಣ ಬನ್ನಿ, ಎಕ್ಸಾಮ್ ಮುಂದೂಡೋಣ, ಈ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಸರ್? ಸೊಲ್ಯೂಷನ್ ಸಿಂಪಲ್. ತಾವು ಏನು ಎಕ್ಸಾಮ್ ಬರೀತಿರಲ್ವಾ, ಫಾರ್ ಎಕ್ಸಾಂಪಲ್ 10 ಗಂಟೆಯಿಂದ 12:30ವರೆಗೂ ಇದ್ರೆ ಅದೇ ಟೈಮಿಂಗ್ ಅಲ್ಲಿ ನೀವು ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಬಿಕಾಸ್ ನಿಮ್ಮ ಮೈಂಡು ಇಷ್ಟು ದಿನ ಒಂದು ಸೈಕಲ್ಗೆ ಅಡಾಪ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ನೈಟ್ ಓದ್ತೀರಾ, ಕೆಲವು ಮಾರ್ನಿಂಗ್ ಓದ್ತೀರಾ, ಕೆಲವು ಯಾವಾಗಲೂ ಓದ್ತೀರಾ. ಅದನ್ನ ನೀವೀಗ ಏನ್ ತರಬೇಕು ಅಂದ್ರೆ ಈ 2 ಗಂಟೆ ಅಥವಾ 2.5 ಗಂಟೆ ಏನಿದೆಯಲ್ವಾ, ಈ ಟೈಮಲ್ಲಿ ಪೀಕ್ ಅವರ್ ವರ್ಕ್ ಆಗೋ ಥರ ನಾವು ಮಾಡಬೇಕು. ಏನ್ ಮಾಡೋದು ಸರ್? ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಅಷ್ಟು ಟೆಸ್ಟ್ ಅನ್ನ, ಅಥವಾ ನೀವು ಯಾವುದೇ ಟೆಸ್ಟ್ ಅನ್ನ ಮಾಡಲಿ, ಅಷ್ಟು ಟೆಸ್ಟ್ ಅನ್ನ ತಾವು ಇದೇ ಟೈಮಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನಂಬರ್ 1. ಸೊ ನಾನು ಆಮೇಲೆ ತಗೋತೀನಿ ನಿಮ್ಮ ಮೆಸೇಜ್ಗಳು, ಕಮೆಂಟ್ಸ್ ಅನ್ನ ದಯವಿಟ್ಟು ಮಧ್ಯೆ ಡಿಸ್ಟರ್ಬ್ ಮಾಡೋದ್ರೆ ನಾನೇನೋ ಹೇಳ್ತಾ ಇರ್ತೀನಿ, ಮತ್ತೆ ನಿಮಗೆ ನಾ ಮರ್ತೋದ್ರೆ ನನಗೇನು ಲಾಸ್ ಆಗಲ್ಲ, ನಿಮ್ಗೆ ಲಾಸ್. ನಾನೇನು ಹೇಳ್ಬೇಕು ಅನ್ಕೊಂಡ್ ಬಂದಿರ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ವೆಯ್ಟ್ ಮಾಡಿ. ನೆನ್ನೆ ಕ್ಲಾಸಸ್ ಆಗಿದೆ ಸರ್, ಮನೋಜ್ ಸರ್, ದಯವಿಟ್ಟು ಹೋಗಿ ನೋಡಿ, ಯೂಟ್ಯೂಬಲ್ಲಿ ಇದೆ, ಇನ್ನು ಅಪ್ಲೋಡ್ ಆಗಿಲ್ಲ, ಅಪ್ಲೋಡ್ ಆಗುತ್ತೆ. ನನಗೇನಾದ್ರು ಇನ್ಫಾರ್ಮೇಶನ್ ನಿಮಗೆ ಹೇಳ್ತಕ್ಕಂಥ ನಾನು ಏನ್ ಹೇಳ್ಬೇಕು ಅಂತ ಬಂದಿರ್ತೀನಲ್ವಾ, ಅದು 100% ನಿಮಗೆ ರೀಚ್ ಆಗಲಿಲ್ಲ ಅಂದ್ರೆ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ನೀವು ಬಿಲೀವ್ ಮಾಡ್ತಿರೋ ಗೊತ್ತಿಲ್ಲ, ನಂಗೆ ನೈಟ್ ನಿದ್ರೆ ಬರಲ್ಲ. ಸೊ ಏನೋ ಹೇಳ್ತಾ ಇದೆ, ಎಸ್, ಈ ಪೀಕ್ ಅವರಲ್ಲಿ 2 ಅವರಲ್ಲಿ ಏನು ಅಟೆಂಡ್ ಮಾಡ್ತಿರಲ್ವಾ, ಈಗ ಅಟೆಂಡ್ ಮಾಡಿದ ನಂತರ ನಿಮಗೆ OMR ಅಲ್ಲೂ ಕೂಡ ಮತ್ತೆ ಇನ್ನೊಂದು ಈ ವಿಚಾರ, ಟೈಮ್ ಮ್ಯಾನೇಜ್ಮೆಂಟ್ ವಿಚಾರ ಹೇಳ್ತಾ ಇದ್ದೆ. ಸೊ ನೀವು 15-20 ಪೇಜನ್ನು ಇಲ್ಲಿ ಅಟೆಂಡ್ ಮಾಡ್ಕೊಂಡು ಹೋದ್ರೆ ಅಷ್ಟು ಟೈಮನ್ನು ಮಾತ್ರ ಮ್ಯಾನೇಜ್ ಮಾಡ್ತೀರಾ, ಅಲ್ಲಿ 40-50 ಬಂದರೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಈಸಿ ಕ್ವಶನ್ ಪೇಪರ್ ನೀವು ಇಲ್ಲಿ ಸಾಲ್ವ್ ಮಾಡಿದ್ರೆ, ಅಥವಾ ಕಡಿಮೆ ಇರ್ತಕ್ಕಂಥ ಬುಕ್ಲೆಟ್ ಇರ್ತಕ್ಕಂಥ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಈಸಿಯಾಗಿ ಆಗ್ಬಿಡುತ್ತೆ. 15 ಪೇಜ್ ಇರುತ್ತೆ, ಈಸಿ ಮಾಡ್ಬಿಡ್ತೀರಾ. ಬಟ್ ರಿಯಾಲಿಟಿ ಏನು, 40-60 ಪೇಜಸ್. ಆಗೇನಾಗುತ್ತೆ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ ಆಗಲ್ಲ. ಆಗೇನಾಗುತ್ತೆ ಗೊತ್ತಾ, ನಿಮ್ಗೆ ಪ್ರಶ್ನೆಗಳು ಗೊತ್ತಿರುತ್ತೆ, ಆನ್ಸರು ಉತ್ತರ ಬರೀಲಿಕ್ಕೆ ಸಮಯ ಇರಲ್ಲ. ಕ್ವಶನ್ 100 ಕ್ವಶನ್ ಓದೋಕೆ ಆಗಲಿಲ್ಲ ಅಂತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಂಬರ್ 1, ನೀವು ಯಾವುದೇ ಕಾರಣಕ್ಕೂ ಕೂಡ ಈಸಿ ಆಗಿರ್ತಕ್ಕಂಥದ್ದು 15-20 ಪೇಜ್ ಟೆಸ್ಟ್ ಅನ್ನ ಸಾಲ್ವ್ ಮಾಡಬೇಡಿ. ನೀವು ಸಾಲ್ವ್ ಮಾಡೋಗಿದ್ರೆ ಮಿನಿಮಮ್ 30-40, 50, 60 ಇರ್ತಕ್ಕಂಥ, ಮೋರ್ ದನ್ 30 ಅಥವಾ 40 ಇರ್ತಕ್ಕಂಥ ಟೆಸ್ಟ್ ಅನ್ನ ಸಾಲ್ವ್ ಮಾಡಿ. ನಂಬರ್ 2, ಸಾಧ್ಯವಾದಷ್ಟು ಮಾಡರೇಟ್ ಅಥವಾ ಡಿಫಿಕಲ್ಟ್ ಅಥವಾ ಅಡ್ವಾನ್ಸ್ ಟೆಸ್ಟ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈಸಿ ಸಾಲ್ವ್ ಮಾಡಿ, ನಾನು 60 ಬಂದು 70 ಬಂದ್ರು ನೋ ಯೂಸ್. ಒಂದು ಕ್ಲಿಯರ್. ಇನ್ನೂ ಒಂದು ವಿಚಾರ ಏನು ಅಂದ್ರೆ, ನಿಮ್ಮ ವೀಕ್ನೆಸ್ ಏನಿರುತ್ತಲ್ವಾ, ನಿಮ್ಮ ವೀಕ್ ಯಾವುದೇ ಸಬ್ಜೆಕ್ಟ್, 6 ಸಬ್ಜೆಕ್ಟ್ ಇದ್ದಾವೆ, 6 ಸಬ್ಜೆಕ್ಟ್ ಅಲ್ಲಿ ನಿಮ್ಮ ವೀಕ್ ಇರ್ತಕ್ಕಂಥ ಏರಿಯಾವನ್ನ ಈಗ ಸ್ಟ್ರಾಂಗ್ ಮಾಡ್ತಕ್ಕಂಥ ಟೈಮ್, ಅಂದ್ರೆ ರಿವಿಷನ್ ಮಾಡ್ತಕ್ಕಂಥ ಟೈಮ್. ಸರ್ ನನಗೆ ವೀಕ್ ಏರಿಯಾ ಅಂತ ಯಾವ್ದು ಸರ್, ಹೆಂಗ್ ಸರ್ ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು? ಸಿಂಪಲ್. ಕಾನ್ಸ್ಟಿಟ್ಯೂಷನ್ ಫಾರ್ ಎಕ್ಸಾಂಪಲ್ ಒಂದು ತೆಗೆದುಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂಷನ್ ಇಷ್ಟು ದಿನ ಓದಿ ರಿವಿಷನ್ ಮಾಡಿದ್ದೀರಾ. ಈಗ ಕಾನ್ಸ್ಟಿಟ್ಯೂಷನ್ಗೆ ಒಂದು ಟೆಸ್ಟ್ 100 ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ. ಮಾಡಿದ ನಂತರ ನೀವು ಇದರಲ್ಲಿ ಒಂದು 50 ರೈಟ್ ಮಾಡಿದ್ರ ಅನ್ಕೊಳ್ಳಿ, ಕರೆಕ್ಟ್ ಮಾಡಿದ್ರ. ಯಾಕೇನ 50 ಹೋಗಿ ರಿವಿಷನ್ ಮಾಡೋ ನೆಸೆಸಿಟಿ ಇದೆಯಾ? ನೋ. 2 2s 4. ಇದನ್ನ ಮತ್ತೆ ರಿವಿಷನ್ ಮಾಡ್ಬೇಕನ್ನೋ ಅಷ್ಟು ಈಸಿಯಾಗಿ ನೀವು 50 ಕ್ವಶನ್ ಮಾಡಿರ್ತೀರಾ. ಇನ್ನ ಒಂದು 30 ಕ್ವಶನ್ ಅನ್ನ ರಾಂಗ್ ಮಾಡಿರ್ತೀರಾ, ಇನ್ನೊಂದು 20 ಕ್ವಶನ್ ಅನ್ನ ತಾವು ಆನ್ಸರ್ ಮಾಡಿರಲ್ಲ. KA ನವರು
ಫಿಫ್ತ್ ಆಪ್ಷನ್ ಕೊಡ್ತೀರಾ, 5ನೇ ಆಪ್ಷನ್ ಅನ್ನ ನಾಟ್ ಆನ್ಸರ್ಡ್ ಅಂತ ಹೇಳಿ. ಸೊ ನಾವು ಆನ್ಸರ್ ಮಾಡಿಲ್ಲ ಅಂತೇಳಿ ಅದನ್ನ ಹಾಕ್ಬರ್ತೀರಾ. ಸೊ ಈಗ ನಿಮಗೆ ಐಡೆಂಟಿಫೈ ಆಯ್ತು. ನಿಮ್ ಸ್ಟ್ರಾಂಗ್ ಝೋನು E50, ಇದ್ರ ಬಗ್ಗೆ ತಲೆಗೆಸ್ಕೋಬೇಡಿ, ಈಗ ಟೈಮ್ ಇಲ್ಲ. ಸೊ ಈ ಏನು ನಿಮ್ಮ ವೀಕ್ ಝೋನ್ ಇದೆಯಲ್ವಾ, 30 ಕ್ವಶನ್ ರಾಂಗ್ ಮಾಡಿದಿರಾ, 20 ಕ್ವಶನ್ ಬಿಟ್ಟಿದ್ದೀರಾ, ಇದು ನಿಮ್ಮ ವೀಕ್ ಏರಿಯಾ. ಈಗ ಏನ್ ಮಾಡ್ಬೇಕು, ತಾವು ಒಂದು ಪೇಜ್ ಅನ್ನ ತೆಗೆದುಕೋಬೇಕು. ಒಂದು ಪೇಜ್ ಅಥವಾ ಈ ಟೆಸ್ಟ್ ಅಲ್ಲಿ ಕೊನೆ ಪೇಜ್ ಅಲ್ಲಿ ಖಾಲಿ ಇದ್ರೆ ಇಲ್ಲೇ ಒಂದು ಪೇಜ್ ಅಥವಾ ಒಂದು ನೋಟ್ಬುಕ್ ಏನ್ ಇಡಿ ಅಂತ ಹೇಳಿದ್ರಲ್ಲ ಆ ನೋಟ್ಬುಕ್ ಅನ್ನ ತೆಗೆದುಕೋಬೇಕು. ತೆಗೆದುಕೊಂಡು ಫಸ್ಟ್ ಬರ್ಕೋಬೇಕು ರಾಂಗ್ ಆನ್ಸರ್ ಎಷ್ಟು ಮಾಡಿದಿರೋ ಅದು ಟಾಪಿಕ್ ಅನ್ನ ಬರ್ಕೋಬೇಕು. ಏನ್ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಹೋಗಿ ರಿವಿಷನ್ ಮಾಡಬಾರ್ದು. ಫಸ್ಟ್ ಟಾಪಿಕ್ ಬರ್ಕೊಳ್ಳಿ, ಯಾವ್ದು ರಾಂಗ್ ಮಾಡಿದೀರಾ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ವಾ, ನಮ್ಮ ಟೆಸ್ಟ್ ಅಲ್ಲಿ ನಾವು ಇಂಪಾರ್ಟೆಂಟ್ ಥೀಮ್ಸ್ ಎಲ್ಲವನ್ನು ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್, ನಾನು ಅಗೇನ್ ಇದೇ ಎಕ್ಸಾಂಪಲ್ ತಗೋತಿರ್ತೀನಿ ನಿಮ್ಗೆ ಈಸಿ ಆಗಲಿ ಅಂತ. ಪ್ರೆಸಿಡೆಂಟ್ ಎಲೆಕ್ಷನ್ ಬಗ್ಗೆ ಕ್ವಶನ್ ಇದೆ, ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ. ಅದನ್ನ ನೀವು ರಾಂಗ್ ಮಾಡಿದ್ದೀರಾ ಅಂದ್ರೆ ಇಲ್ಲಿ ಹಾಕೋಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅದರಲ್ಲಿ ಎಲೆಕ್ಷನ್ ಅಂತ ಹಾಕೋಬೇಕಷ್ಟೇ, ಚುನಾವಣೆ ಅಂತ ಬರ್ಕೋಬೇಕು. ಫುಲ್ ಕ್ವಶನ್ ಬರ್ಕೋಬೇಡಿ. ನೀವು ರಾಂಗ್ ಮಾಡಿದ್ರೆ ಯಾವುದು, ಪ್ರೆಸಿಡೆಂಟ್ ಎಲೆಕ್ಷನ್ ಚುನಾವಣೆ ಅಷ್ಟೇ. ನೆಕ್ಸ್ಟ್ ಇನ್ನೂ ಒಂದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಯಾವುದು ಆರ್ಟಿಕಲ್ 35 ರಾಂಗ್ ಮಾಡಿದ್ದೀರಾ ಅಷ್ಟೇ, ಆರ್ಟಿಕಲ್ 35 ಅಂತ ಬರ್ಕೋಬೇಕು. ಈ ರೀತಿ ರಾಂಗ್ ಮಾಡಿರ್ತಕ್ಕಂಥ 30 ಟಾಪಿಕ್ ಅನ್ನ ಬರ್ಕೋಬೇಕು ಒಂದು ಶೀಟಲ್ಲಿ ಅಷ್ಟನ್ನು ಕೂಡ ಬರ್ಕೋಬೇಕು. ಒಂದ್ ಸೈಡ್, ಇನ್ನೊಂದ್ ಸೈಡ್ ಗಾಪ್ ಇರುತ್ತಲ್ವ ಖಾಲಿ, ಅಲ್ಲಿ ತಾವೇನ್ ಮಾಡ್ಬೇಕು, ನಾಟ್ ಆನ್ಸರ್ಡ್ ಕ್ವಶನ್ಸ್, ನೀವು ಆನ್ಸರ್ ಮಾಡದೇ ಇರ್ತಕ್ಕಂಥ ಪ್ರಶ್ನೆಗಳು. ಸೊ ಅವನ್ನ ನೀವು ಯೂಶಲಿ ಐಡೆಂಟಿಫೈ ಮಾಡ್ಬೋದು. ನಿಮ್ಮ OMR ಸೀಟ್ ಅಲ್ಲಿ ಇರುತ್ತೆ, 5th ಆಪ್ಷನ್ ಎಲ್ಲ ಟಿಕ್ ಹಾಕಿ ಬಂದಿರ್ತಾರೆ ನಾವು ಆನ್ಸರ್ ಮಾಡಿಲ್ಲ ಅಂತ. ಸೊ ಆ ಕ್ವಶನ್ ನಂಬರ್ ಹಾಕಿಬೇಕು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 51 ಯಾವ್ದು ಆನ್ಸರ್ ಮಾಡಿಲ್ಲ ನಾನು, ಕ್ವಶನ್ ನಂಬರ್ 51 ಸೈನ್ಸ್, ಯಾವುದೋ ಒಂದು ಅಂಗಾಂಶ ಟಿಶ್ಯೂಸ್ ಬಗ್ಗೆ, ಅದರಲ್ಲೂ ಕೂಡ ಪ್ಲಾಂಟ್ ಟಿಶ್ಯೂ ಸಸ್ಯ ಅಂಗಾಂಶದ ಬಗ್ಗೆ, ಅದರಲ್ಲಿ ಯಾವುದೋ ಒಂದು ಜೈಲಮು ಪ್ಲೋಯಮು ಯಾವುದೋ ಒಂದು, ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಿಲ್ಲ. ಆ ಕಾನ್ಸೆಪ್ಟ್ ಬರ್ಕೋಬೇಕು ಅಷ್ಟೇ, ಟಾಪಿಕ್ ಬರ್ಕೋಬೇಕು. ಸೊ ಈ ರೀತಿ 30 ರಾಂಗ್ ಆಗಿರೋದು, 20 ಬಿಟ್ಟಿರೋದು, 50 ಟಾಪಿಕ್ ಅನ್ನ 1 ಪೇಜ್ ನೋಟ್ ಮಾಡ್ಕೋಬೇಕು ಫಸ್ಟ್. ಸೊ ಈಗ ಕಂಗ್ರ್ಯಾಚುಲೇಷನ್, ನೀವು ನಿಮ್ಮ ವೀಕ್ ಏರಿಯಾಸ್ ಅನ್ನ ಐಡೆಂಟಿಫೈ ಮಾಡಿದ್ದೀರಾ. ಇದೇ ತರ ಏನ್ ಐಡೆಂಟಿಫೈ ಮಾಡಿದ್ರಲ್ವಾ, ಇದೇ ತರ ನಿಮ್ಮ 6 ಸಬ್ಜೆಕ್ಟ್ಗಳಲ್ಲೂ ಕೂಡ ವೀಕ್ ಏರಿಯಾಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಹಾಗಂತ ಸರ್ ಹೇಳಿದರೆ ವೀಕ್ ಐಡೆಂಟಿಫೈ ಮಾಡೋಣ ಫಸ್ಟ್ ಅಂತೇಳಿ ಎಲ್ಲ ಅಟೆಂಡ್ ಮಾಡಬೇಡಿ. 1 ಟೆಸ್ಟ್ ಅಟೆಂಡ್ ಮಾಡಿ, ವೀಕ್ ಏರಿಯಾಸ್ ಏನ್ ನಿಮ್ದಿದೆ ಇದೆ ಅದನ್ನೊಂದು ಪೇಜಲ್ಲಿ ಬರ್ಕೊಂಡಿದ್ದೀರಾ, ಆ ಪೇಜಿಗೆ ಇಟ್ಕೊಳ್ಳಿ, ಆ ಪೇಜ್ ತಗೊಳ್ಳಿ. ನೆಕ್ಸ್ಟ್ ಟೆಸ್ಟ್ ಹೋಗಬೇಡಿ, ಸೆಕೆಂಡ್ ಟೆಸ್ಟ್ ಹೋಗಬೇಡಿ, ಜಸ್ಟ್ ಆ ಪೇಜ್ ಇಟ್ಕೊಂಡು ಏನ್ ಮಾಡಬೇಕು, 2 ತರ ಇದೆ ರಿವಿಷನ್. ಒಂದು ಪ್ಯಾಸಿವ್ ರಿವಿಷನ್, ಬಾಡಿನೇ ಆಗಲಿ ನಿಮ್ಮ ಮೈಂಡೇ ಆಗಲಿ ಪ್ಯಾಸಿವ್ ಆಗಿದ್ದಾಗ ಸ್ಟ್ರೋಕ್ ಆಗುತ್ತೆ. ಸೊ ನೀವು ಪ್ಯಾಸಿವ್ ರಿವಿಷನ್ ಮಾಡಿದ್ರೆ ಎಕ್ಸಾಮ್ ಸ್ಟ್ರೋಕ್ ಆಗುತ್ತೆ. ಹೆಂಗೆ ಸರ್, ಪ್ಯಾಸಿವ್ ರಿವಿಷನ್ ಅಂದ್ರೆ ಸಿಂಪಲ್, ನಿಮ್ಮ 50 ಏನ್ ವೀಕ್ ಏರಿಯಾಸ್ ಇದೆಯಲ್ಲ, 50 ಏರಿಯಾಸ್ ಅನ್ನ ಸುಮ್ಮನೆ ನಾವು ಸಿನಾಪ್ಸಿಸ್ ಕೊಟ್ಟಿರ್ತೀವಿ. ಸಿನಾಪ್ಸಿಸ್ ಅಲ್ಲಿ 51ನೇ ತಪ್ಪು ಮಾಡಿದ್ದೀನಿ, ಇನ್ನೇನು ತಪ್ಪು ಮಾಡಿದ್ದೀನಿ, ಸುಮ್ಮನೆ ಹಿಂಗೆ ಓದ್ತಾ ಹೋಗೋದು, 52ನೇ ತಪ್ಪು ಮಾಡಿದ್ದೀನಿ. ಇದು ಪ್ಯಾಸಿವ್. ಇದು ಮಾಡ್ಬೇಕಾ? ನೋ, ಬೇಡ. ಮತ್ತೇನ್ ಮಾಡ್ಬೇಕು ಸರ್ 50 ಪ್ರಶ್ನೆಗಳನ್ನ? ಆಕ್ಟಿವ್ ರಿವಿಷನ್, ಆಕ್ಟಿವ್ ರಿಕಾಲ್. ಸರ್ ಆ ಆಕ್ಟಿವ್ ರಿಕಾಲ್ ಹೆಂಗ್ ಸರ್ ಮಾಡೋದು, ದಯವಿಟ್ಟು ಹೇಳ್ಕೊಡಿ ಸರ್, ದಯವಿಟ್ಟು ಹೇಳ್ಕೊಡಿ ಸರ್. ಹೆಂಗ್ ಮಾಡೋದು ಅಂದ್ರೆ ಸಿಂಪಲ್, 1 ಪೇಜಲ್ಲಿ ನಿಮ್ಮ ಮುಂದಿದೆ ನಿಮ್ಮ ವೀಕ್ ಏರಿಯಾ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೀವು ರಾಂಗ್ ಮಾಡಿದಿರ ಅಂತ ಹೇಳಿದ್ದೆ, ಎಲೆಕ್ಷನ್ ಬಗ್ಗೆ. ಈಗ ಫಸ್ಟ್ ಇದೇ ತರ 50 ಟಾಪಿಕ್ ಸಿಕ್ತು ನಿಮಗೆ ವೀಕ್ ಝೋನ್. ಈ 50 ಟಾಪಿಕ್ ಅಲ್ಲಿ ಫಸ್ಟ್ ಟಾಪಿಕ್ ತಗೋತೀರಾ, ಎಲೆಕ್ಷನ್ ಬಗ್ಗೆ, ಪ್ರೆಸಿಡೆಂಟ್ ಎಲೆಕ್ಷನ್ ಬಗ್ಗೆ. ಯಾಕೆ ರಾಂಗ್ ಮಾಡಿದಿರ ಅಂತೇಳಿ ಒಂದು ಬಾರಿ ಸಿನಾಪ್ಸಿಸ್ ಅನ್ನ ನೋಡಿ, ಎಲ್ಲಿ ರಾಂಗ್ ಆಗಿದೆ ಅಂತ. ಆಪ್ಷನ್ ಏನೋ ಬಿನೋ ಸಿ ನೋಡಿ, ಆಗ ಇದಕ್ಕೆ ರಾಂಗ್ ಆಗಿದೆ ಅಂತ ಗೊತ್ತಾಯ್ತು. ಆಗ ತಾವೇನ್ ಮಾಡ್ಬೇಕು ಅಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ನೀವೇನು ಒರಿಜಿನಲ್ ಓದಿದ್ರಲ್ವಾ ಬುಕ್ಕು, ಆ ಬುಕ್ ತೆಗೆದುಕೊಡಿ, ಅಥವಾ ನಮ್ಮ ಸಿನಾಪ್ಸಿಸ್ ತೆಗೆದುಕೊಂಡು ಓಕೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಒರಿಜಿನಲ್ ನೀವೇನು ಫಸ್ಟ್ ಟೈಮ್ ಓದಿರ್ತಿಲ್ವಾ ಅದು, ಅಥವಾ ನಿಮ್ಮ ನೋಟ್ಸ್, ಅಥವಾ ಆ ಥರ ಬುಕ್ಸ್ ನೀವೇನು ಓದಿರ್ತೀರೋ ಫಸ್ಟ್ ಟೈಮ್. ಅದು ಯಾಕೆ ಸರ್ ಸಜೆಸ್ಟ್ ಮಾಡ್ತೀನಿ ಅಂದರೆ, ಪದೇ ಪದೇ ನೋಡ್ತಾ ಇರ್ತೀವಿ ನಾವು ಅದನ್ನ, ಇದು ಹೊಸ್ದಾಗಿ ನೋಡ್ಬಿಡ್ತೀವಿ ಈಗ. ಸೊ ಯಾವುದೇ ಆಗಲಿ ಹೊಸ್ದಾಗಿ ನೋಡಿದ್ದು ಅಷ್ಟು ಈಸಿಯಾಗಿ ತಲೆಗೆ ಹೋಗಲ್ಲ.
ಮತ್ತೆ ನೆನಪಲ್ಲಿ ಇರಲ್ಲ. ನಾವು ಅಪ್ಪಂದಿರ್ನ ನಾವು ಬೆಳಗ್ಗೆದ್ರೆ ನೋಡ್ತಾ ಇರ್ತೀವಿ. ಅದೇ ಯಾರೋ ರೋಡಾಗ ಹೋಗೋ ನಿನ್ಗೆ ನೀನೆಲ್ಲೋ ನೋಡಿದೀನಿ ಅನ್ಸ್ಬಿಡುತ್ತೆ, ಎಲ್ಲೋ ನೋಡಿದೀನಿ ನೆನಪಾಗ್ತಿಲ್ಲ. ಬಟ್ ಅಪ್ಪ ನಂಗೆ ಅಂತೀವ ನೀನೆಲ್ಲೋ ನೋಡಿದೀನಿ, ನಾನು ನೆನಪಾಗ್ತಿಲ್ವಲ್ಲ ನೀನು ಅಂತೀವ. ನೋ. ಸೊ ಅದಕ್ಕೆ ಹೇಳ್ತಿರೋದು, ಭಾರತದ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ನಿಮ್ಮ ಒರಿಜಿನಲ್ ಬುಕ್ ಏನಿರುತ್ತಲ್ವಾ, ಅಥವಾ ನೀವು ಡೈಲಿ ಏನು ರಿವಿಷನ್ ಮಾಡಿದಿರೋ ಅಲ್ಲಿಗೆ ಹೋಗಿ, ಆಮೇಲೆ ಪ್ರೆಸಿಡೆಂಟ್ ಬಗ್ಗೆ ಒಂದು 40 ಪೇಜ್ ಐತೆ ಅದನ್ನು ಓದೋದಲ್ಲ, ಕೇವಲ ಈ ಎಲೆಕ್ಷನ್ ಬಗ್ಗೆ ಅಷ್ಟೇ ಓದಬೇಕು. ಒಂದ್ಸತಿ ರೀಡ್ ಮಾಡಬೇಕು. ಅದನ್ನ ರೀಡ್ ಮಾಡ್ಲಿಕ್ಕೆ ಎಷ್ಟು ಎಲೆಕ್ಷನ್ ಬಗ್ಗೆ ಒಂದು ಅರ್ಧ ಪೇಜ್ ಇರುತ್ತೆ ಅಷ್ಟೇ. 1 ನಿಮಿಷ ಅಥವಾ 2 ನಿಮಿಷಕ್ಕೆ ಓದ್ತೀರಾ. ಓದಿದ ನಂತರ ಆ ಬುಕ್ಕನ್ನು ಮುಚ್ಚಿದ ತಕ್ಷಣ ಭಾರತದ ರಾಷ್ಟ್ರಪತಿಯವರ ಬಗ್ಗೆ, ಚುನಾವಣೆ ಯಾವ ರೀತಿ ಆಗುತ್ತೆ, ಚುನಾವಣೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತೇಳಿ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ, ಜಸ್ಟ್ ರೀಕಾಲ್. ಆಮೇಲೆ ನೆಕ್ಸ್ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ಯಾವುದು ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಸ್ಟೇಟ್, ರಾಷ್ಟ್ರದ ಡೆಫಿನೇಷನ್ ಅನ್ನು ಹೇಳ್ತಾ ಇದೆ. ಸೊ ಹಂಗಂದ್ರೆ ರಾಜ್ಯ ಅಂದ್ರೆ ಏನು, ಎಸ್ ಇದೆಲ್ಲ ಸೇರಿದ ರಾಜ್ಯ ಅಂತ. ನೆಕ್ಸ್ಟು ಆರ್ಟಿಕಲ್ 13, ಓಕೆ ಎಲ್ಲ ದಟ್ ವಿಚ್ laws are inconsistent with the fundamental rights shall be void. ಯಾವೆಲ್ಲ ಲಾಗಳು ಮೂಲಭೂತಗಳನ್ನು ಉಲ್ಲಂಘಿಸ್ತವ ಅವೆಲ್ಲವನ್ನು ಕೂಡ ನಾವು ಇದು ಮಾಡ್ತೀವಿ. ಎಸ್ ಇದರಲ್ಲಿ ಎಷ್ಟಿದಾವೆ ರೀಕಾಲ್ ಜಸ್ಟ್ ಆ ರೀತಿ ಫಸ್ಟ್ ಒಂದ್ಸತಿ ಓದಿರ್ತೀರ, ನೆಕ್ಸ್ಟ್ ಅದು ಮುಚ್ಚಿಟ್ಟು ರೀಕಾಲ್ ಅವಾಗಲೇ, ಅಲ್ಲಿಗೆ ಒಂದು ಮುಗೀತು, ನಿಮ್ಮ ವೇಕ್ ಏರಿಯಾ ಸ್ಟ್ರಾಂಗ್ ಆಯ್ತು. ಇದೇ ತರ 50 ಮಾಡ್ಲಿಕ್ಕೆ ಒಂದಿನ ಆಗುತ್ತೆ. ಅಲ್ಲಿಗೆ ಒಂದು ಟೆಸ್ಟ್ ಅನ್ನ ಬಿಡಿಸಿ ಅನಾಲಿಸಿಸ್ ಮಾಡ್ಲಿಕ್ಕೆ ಒಂದು 7-8 ಅವರ್ ಬೇಕಾಗುತ್ತೆ, 6 ಅವರ್ ಮಿನಿಮಮ್ 6 ಅವರ್ ಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ಒಂದು ಟೆಸ್ಟ್ ಡನ್. ನಿಮ್ಮ ವೀಕ್ ಏರಿಯಾ ಏನಿರುತ್ತಲ್ವಾ ಆ ಪೇಜನ್ನು ಹಂಗೆ ಇಟ್ಕೊಂಡಿರಿ. ಇದೇ ತರ 7 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನ ನಾವು ಕೊಟ್ಟಿದ್ದೀವಿ. ಅಷ್ಟು ಸಬ್ಜೆಕ್ಟ್ ಅನ್ನು ಕೂಡ ನೀವು ಇದೇ ನಾನೇನು ಹೇಳಿದ್ನಲ್ಲ ಒಂದೊಂದು ಪೇಜ್ ಮಾಡಿಕೊಂಡು ಇದೇ ತರ ತಮ್ಮ ವೀಕ್ ಏರಿಯಾವನ್ನು ಐಡೆಂಟಿಫೈ ಮಾಡಬೇಕು, ಅದನ್ನ ಅನಾಲಿಸಿಸ್ ಮಾಡಬೇಕು, ಇಷ್ಟು ಮಾಡ್ಕೊಂಡು ಹೋಗ್ಬೇಕು. ಹಾಗೇನಾಗುತ್ತೆ ಗೊತ್ತಾ, ನಿಮಗೆ ಗೊತ್ತಿಲ್ಲದೇನೆ 7 ಸಬ್ಜೆಕ್ಟ್ ಕೂಡ ರಿವೈಸ್ ಆಗುತ್ತಾ, ನಂಬರ್ 1. ನಂಬರ್ 2 MCQ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತಾ. ನಂಬರ್ 3 ಎಕ್ಸಾಮ್ ಹಾಲಲ್ಲಿ ಪ್ರೆಸರ್ ಇರಲ್ಲ, ಬಿಕಾಸ್ ನೀವು ಆಲ್ರೆಡಿ ಟೆಸ್ಟ್ ಬಿಡಿಸಿ ಈ ತರ ಮಾಡಿರ್ತೀರ. 7 ಮುಗಿದ್ಮೇಲೆ 7 ಪೇಜ್ ನಿಮ್ಮ ಹತ್ರ ಸಿಗುತ್ತೆ, 7 ಕಾಪಿ ನಿಮ್ಮ ವೀಕ್ನೆಸ್ ಏರಿಯಾ ಐಡೆಂಟಿಫೈ ಮಾಡಿರೋದು. ಆ 7 ಇಟ್ಕೊಂಡು ಫುಲ್ ಲೆಂತ್ ನಾವು ಕೊಡ್ತೀವಿ. ಆಮೇಲೆ 7 ಆದ್ಮೇಲೆ 8ನೇದು 9ನೇದು 10 8ನೇದು 9ನೇದು 10 ಟೆಸ್ಟ್ ಅನ್ನ ಹುಡುಕ್ತೀರಾ. ಫಾರ್ ಎಕ್ಸಾಂಪಲ್ ಎಸ್ ಇದು 7ನೇದು ಇಲ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನ ಕೊಟ್ಟಿದ್ದೀವಿ. 7ನೇ ಟೆಸ್ಟ್ ನಾವು ಕರೆಂಟ್ ಅಫೇರ್ಸ್ ಅನ್ನ ಜೂನ್ 2025ರಿಂದ ಈ ತಿಂಗಳು ಜೂನ್ ಏನಿದೆಯೋ 2026 ಇಲ್ಲಿವರೆಗೆ, ಮೊನ್ನೆ ಪ್ರಿಂಟ್ ಆಯ್ತಲ್ಲ ಇಲ್ಲಿವರೆಗೆ. ಸೊ 1 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ಪ್ರತಿ ತಿಂಗಳು ಮ್ಯಾಗಝೀನ್ ಅಲ್ಲೂ 14 ಇಂಪಾರ್ಟೆಂಟ್ ಥೀಮ್ ಅನ್ನ ಸೆಲೆಕ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದೀವಿ. ಈಗ ಏನ್ ಮಾಡ್ಬೇಕು ನೀವು, ಕರೆಂಟ್ ಅಫೇರ್ಸ್ ಯೂಶಲಿ ತಮಗೆ ಗೊತ್ತಿರಲ್ಲ, ತುಂಬಾ ಕ್ವಶನ್ಸ್ ರಾಂಗ್ ಆಗ್ತವೆ, ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಡಿಪ್ರೆಷನ್ಗೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಈ ಥೀಮ್ ರಿವಿಷನ್ ಮಾಡಕ್ಕೆ ಅಂತ ಅಷ್ಟೇ ನಾವು ಟೆಸ್ಟ್ ಮಾಡ್ತಿರೋದು. ಈಗ ಏನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ನ ಅಷ್ಟು ಥೀಮ್ಸ್ ಅನ್ನ 100 ಪ್ರಶ್ನೆಗಳನ್ನ ಕೂಡ ನಾವೇನು ಸಿನಾಪ್ಸಿಸ್ ಕೊಟ್ಟಿರ್ತೀವ, ಸಿನಾಪ್ಸಿಸ್ ಅನ್ನ ಓದಬೇಕು. ಫಾರ್ ಎಕ್ಸಾಂಪಲ್ in the infrastructure and aviation sector, what facilities will be set up at the Vijaypura and Shivamogga airports respectively? ಮೂಲಭೂತ ಸೌಕರ್ಯ ಮತ್ತೆ ವಿಮಾನಯಾನದ ವಲಯದಲ್ಲಿ ವಿಜಯಪುರ ಮತ್ತೆ ಶಿವಮೊಗ್ಗ ವಿಮಾನ ನಿಲ್ದಾಣಗಳ ಆವರಣದಲ್ಲಿ ಕ್ರಮವಾಗಿ ಯಾವ ಸೌಲಭ್ಯಗಳನ್ನು ಸ್ಥಾಪಿಸಲಾಗಿದೆ? ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಎಲ್ಲಿ? ಶಿವಮೊಗ್ಗದ ಮತ್ತು ವಿಜಯಪುರದಲ್ಲಿ ಯಾವುದು ಏವಿಯೇಷನ್ ಸೆಂಟರ್ ಇದಂತೆ, ವಿಮಾನ ವಲಯದಲ್ಲಿ ಅಲ್ಲಿ ಏನೋ ಚೇಂಜಸ್ ಮಾಡಿದಾರಂತೆ. ಏನ್ ಚೇಂಜಸ್ ಮಾಡಿದ್ದಾರೆ ಇದು ಕ್ವಶನ್ ಅಲ್ವಾ. ಈಗ ಹೋಗಿ ಸಿನಾಪ್ಸಿಸ್ಗೆ ಹೋಗ್ಬಿಟ್ಟು ನೋಡ್ಬೇಕು, ಎಸ್ ಏನಿದೆ ಇದು ಮ್ಯಾಟ್ರು, ಎಲ್ಲಿ ಏನಿದೆ, ಏನು ಹೊಸ್ತಾ ಮಾಡಿದ್ದಾರೆ, ಇಷ್ಟು ನೋಡ್ಬಿಟ್ಟು ಆಮೇಲೆ ಇದೇ ತರ 100 ಕ್ವಶನ್ಗಳನ್ನು ಕೂಡ ಕರೆಂಟ್ ಅಫೇರ್ಸ್ ನೋಡ್ಬೇಕು. ಆ ನಂತರ ಸಬ್ಜೆಕ್ಟ್ ವೈಸ್ ಮುಗಿಸಿದ್ರಿ, ರಿವಿಷನ್ ಮಾಡಿದ್ರಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಫುಲ್ ಲೆಂತ್ಗೆ ಬರ್ತಿರೋ ಟೆಸ್ಟ್. ಫುಲ್ ಲೆಂತ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಅಗೈನ್ ಇಲ್ಲೂ ಕರೆಂಟ್ ಅಫೇರ್ಸ್ 1 ಇಯರ್ ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲೂ ಕೂಡ ಸೇಮ್ ಅಷ್ಟೇ, ಫುಲ್ ಲೆಂತ್ ಟೆಸ್ಟ್ 1 ಅಂತ ಬರ್ಕೊಳ್ಳಿ. ನೀವೇನು ಬುಕ್ ಕೊಟ್ಟಿದ್ದೀರಾ 7 ಟೆಸ್ಟ್ ಸಬ್ಜೆಕ್ಟ್ ವೈಸ್ ಆಗಿದೆ, ಕರೆಂಟ್ ಅಫೇರ್ಸ್ ಮುಗಿದಿದೆ, ಫುಲ್ ಲೆಂತ್. ಈಗ ಇಟ್ ಮೀನ್ಸ್ ಎಲ್ಲ ಸಬ್ಜೆಕ್ಟ್ ಸೇರಿಸಿ, ಎಲ್ಲ ಕರೆಂಟ್ ಅಫೇರ್ಸ್ ಸೇರಿಸಿ, ಬೇರೆ ಬೇರೆ ಕ್ವಶನ್ಸ್. ಈಗಲೂ ಇಲ್ಲೂ ಕೂಡ ಅಷ್ಟೇ, ನಾನೇನು ಹೇಳಿದ್ನಲ್ವಾ, ನೀವೇನು ರಾಂಗ್ ಮಾಡಿರ್ತೀರ ಒಂದು ಸೈಡು, ನೀವೇನು ಬಿಟ್ಟಿರ್ತೀರ ಒಂದು ಸೈಡ್, ಹಿಂಗೆ ಬರ್ಕೊಂಡು 7 ಫುಲ್ ಲೆಂತ್ ಅಲ್ಲೂ ಕೂಡ ಟೆಸ್ಟ್ ಅಲ್ಲೂ ಕೂಡ ಇದೇ ವೈಸ್ ನಾನೇನು ಹೇಳಿದ ಅದೇ ತರ ರಿವಿಷನ್ ಅನ್ನ ಮಾಡ್ತಾ ಬನ್ನಿ. ಆಗ ನಿಮ್ಗೆ ಏನಾಗುತ್ತೆ, ಸಬ್ಜೆಕ್ಟ್ ವೈಸ್ ಪ್ರತಿ ಸಬ್ಜೆಕ್ಟ್ ಅಟ್ಲೀಸ್ಟ್ ಒಂದು 50 to 60% ಅಪ್ಡೇಟ್ ರಿವಿಷನ್ ಆಯ್ತು. ಆಮೇಲೆ ಕರೆಂಟ್ ಅಫೇರ್ಸ್ ರಿವಿಷನ್ ಆಯ್ತು 1 ವರ್ಷದ್ದು.
ಆಮೇಲೆ ಫುಲ್ ಲೆಂತ್ ಟೆಸ್ಟ್ ಕೂಡ ರಿವಿಷನ್ ಆಯ್ತು. ಟೆಸ್ಟ್ ಸೀರೀಸ್ ಜೊತೆ ಈ ರೀತಿ ರಿವಿಷನ್ ಅನ್ನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸರ್, ನಾನು ಯಾವುದೋ ಬೇರೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿದ್ದೀನಿ ಸರ್, ಅಲ್ಲಿ ಸಬ್ಜೆಕ್ಟ್ ವೈಸ್ ಕೊಟ್ಟಿಲ್ಲ ಸರ್. ಮತ್ತೆ ಇನ್ನೊಂದು ಗೊತ್ತಿರಲಿ, ನಾವು ಒಂದು ಕೋಚಿಂಗ್ ಸೆಂಟರ್ ಹೋಗಿದ್ದೀವಲ್ವಾ, ಇಂಟೆನ್ಷನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು 5-10 ಕ್ವಶನ್ ಡಿಫಿಕಲ್ಟ್ ಇರೋದು, ಇಲ್ಲ ರ್ಯಾಂಡಮ್ ಆಗಿ ಬೇರೆ ತೆಗೆದಾಕಿರ್ತಾರೆ, ನಾವು ರ್ಯಾಂಡಮ್ ಆಗಿ ತೆಗೆದಾಕಿಲ್ಲ. ಸೊ ಒಂದಷ್ಟು ಜನ ತೆಗೆದಾಕಿರ್ತಾರೆ, ಆ ರ್ಯಾಂಡಮ್ ಕ್ವಶನ್ ಇದು ನನಗೆ ಗೊತ್ತಿಲ್ಲಪ್ಪ, ಡಿಪ್ರೆಷನ್ ಹೋಗಬೇಡಿ, ಅವನ್ನ ನೀವು ರಾಂಗ್ ಮಾಡಲಿ ಅಂತಾನೆ ಡಿಸೈನ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಅವು, ಅದ್ರ ಬಗ್ಗೆ ತಲೆಗೆ ಇಡ್ಸ್ಕೋಬೇಡಿ. ನೆಕ್ಸ್ಟ್ ರಿವಿಷನ್ ಮಾಡೋದು ಹೆಂಗೆ ಸರ್? ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸೋದು ಟೆಸ್ಟ್ ಸೀರೀಸ್. ಈಗ ನಿಮಗೆ ಚಾಲೆಂಜ್ ಮಾಡ್ತೀನಿ, ಒಂದು ಟೆಸ್ಟ್ ಅನ್ನ ಅಟೆಂಡ್ ಮಾಡಿದೆ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದೆ, ಅದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಡಿಫಿಕಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂದೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಾನು ಬಿಡು ಪ್ರಿಪ್ರೇಟರಿ ಎಕ್ಸಾಮ್ ಏನು ಬರೆಯೋದು, ಮಾರ್ಕ್ಸ್ ಎಕ್ಸಾಮ್ ಏನು, ಇದು ಮಾರ್ಕ್ ಟೆಸ್ಟ್ ಏನು ಬರೆಯೋದು ಅಂತೇಳಿ PU ನಲ್ಲಿ ಒಂದೇ ಒಂದು ಟೆಸ್ಟ್ ಬರೀಲಿಲ್ಲ, ಒಂದೇ ಒಂದು ಪ್ರಿಪ್ರೇಟರಿನೂ ಬರೀಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಒಂದು ಬರೆದಿದ್ದೆ ಅನ್ಸುತ್ತೆ ಅಷ್ಟೇ. ಟಾಪರ್ ಅದೇ, ತೊಂದರೆ ಇಲ್ಲ, ಫಸ್ಟ್ ರ್ಯಾಂಕ್ ಆಯಿತು ನಮ್ಮ ಡಿಸ್ಟಿಕ್ಕಿಗೆ. ಆದರೂ ಕೂಡ ನನಗೆ ಒಂದು ಸಬ್ಜೆಕ್ಟಲ್ಲಿ ಇನ್ಫಾರ್ಮೇಶನ್ ತುಂಬ ಗೊತ್ತಿದೆ, ಬರೀಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಾಮಲ್ಲಿ ಬರೀಲಿಕ್ಕೆ ಆಗ್ತಿಲ್ಲ. ಅವತ್ತು ನನಗೆ ಗೊತ್ತಾಯಿತು ಮಾರ್ಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡಬೇಕಿತ್ತು, ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ. ಎಷ್ಟೋ ಸಬ್ಜೆಕ್ಟಲ್ಲಿ ಈಗ ಎಲ್ಲರೂ ತೆಗಿತಾರೆ 90+. ನಾವು ಬರ್ದಾಗ ಹೇಳ್ತಿರೋದು 100 ತೆಗೆದಿತ್ತು, ಬಿಟ್ಟು 30 ಮಾರ್ಕ್ಸ್ ಕೊಡ್ತಿರ್ಲಿಲ್ಲ. ಮತ್ತೆ ಒಂದು ಸೆಂಟ್ರಿಗೆ ಒಬ್ರು ಅಷ್ಟೇ ಡಿಸ್ಟಿಂಕ್ಷನ್ನು. ಸೊ ಆಗ ಆನ್ಸರ್ ಗೊತ್ತೈತೆ, ಕೈ ಓಡ್ತಾ ಇಲ್ಲ, ಬರೆಯೋಕ್ಕಾಗ್ತಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ. ಎಷ್ಟೋ ಸಬ್ಜೆಕ್ಟಲ್ಲಿ 97, 94, 92 ಹಿಂಗೆ ಬಂತು. ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ, ಔಟ್ ಆಫ್ ಬರೆಯೋಷ್ಟು ಕಂಟೆಂಟ್ ಇದೆ, ಬರೀಲಿಕ್ಕೆ ಆಗ್ತಿಲ್ಲ. ಸೊ ಇದಾಗುತ್ತೆ. ಮಾರ್ಕ್ ಟೆಸ್ಟನ್ನು ಸಾಲ್ವ್ ಮಾಡ್ಕೊಂಡೇ ಹೋಗ್ಬೇಕು ಆನ್ ಟೈಮ್. ನಾನು ಹೇಳಿದ್ವಾ, ಯಾವ ಟೈಮ್ ಎಕ್ಸಾಮ್ ಇರುತ್ತೋ ಅದೇ ಟೈಮಲ್ಲಿ. ಕ್ಲಿಯರ್? ಮೂರನೇದು, ಎಕ್ಸಾಮ್ ಸ್ಟ್ರೆಸ್ಸು ಮತ್ತು ಪ್ರೆಷರನ್ನು ಹ್ಯಾಂಡಲ್ ಮಾಡುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ಅಂದರೆ ಎಕ್ಸಾಮ್ ಪ್ರೆಷರ್ ಇರುತ್ತೆ, ನೀವೇನಾದ್ರೂ ಮಾರ್ಕ್ ಟೆಸ್ಟ್ ಕೊಡದೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋಗಿದ್ದೀರಾ ಅಂದರೆ ಅಲ್ಲಿ ಹೋದ ತಕ್ಷಣ ಆ ಎಕ್ಸಾಮ್ ಆಲ್ ಫಿಯರು ಇದೆಲ್ಲ ಇರೋದ್ರಿಂದ ಅನ್ವಾಂಟೆಡ್ ಪ್ರೆಷರ್ ತಮ್ಮ ತಲೆ ಮೇಲೆ ಎಳ್ಕೋತೀರಾ. ಮೊದಲೇ ಎಕ್ಸಾಮು, ಅದು ಬೇರೆ ಪ್ರೆಷರು, ಅದ್ರ ಜೊತೆಗೆ ಅನ್ವಾಂಟೆಡ್ ಪ್ರೆಷರ್ಸ್. ಒಂದು ಟೆಸ್ಟ್ ಬರ್ದಿರಲ್ಲ, ಟೈಮ್ 2 ಗಂಟೆ ಒಳಗಡೆ ನಂಗೆ ಆಗುತ್ತೋ ಇಲ್ಲೋ ಗೊತ್ತಿರಲ್ಲ. ಸೊ ಅದೊಂದು ಸಮಸ್ಯೆ ಆಗುತ್ತೆ. ಸೊ ಅದಕ್ಕೇನೆ ಆ ಪ್ರೆಷರ್ ಸ್ಟ್ರೆಸ್ ಇರಬಾರ್ದು. ಅಂದರೆ ನನಗೇನು ಹೇಳಿದ್ನಲ್ಲ ಅದೇ ಆರ್ಡರ್ ವೈಸ್ ಅಲ್ಲಿ ಟೆಸ್ಟ್ ಅನ್ನು ಸಾಲ್ವ್ ಮಾಡಬೇಕು. ಯೂಶಲಿ ಏನು ಗೊತ್ತಾ, ಇದು ಬೋರಿಂಗ್, ಟೆಸ್ಟ್ ಬರೋದ ತಕ್ಷಣ ಎಷ್ಟು ಕೊಡೋದೇ ಬೆಸ್ಟು ಅಂತ ಅನ್ಸುತ್ತೆ ನಮಗೆ. ಬೋರಿಂಗ್, ಬಟ್ ಮಾಡಲೇಬೇಕು. ಆ ಥರ ಮಾಡ್ಬೋದು. ಒಂದು ಅನಾಲಿಸಿಸ್ ಆದಮೇಲೆ ಇನ್ನೊಂದು ಮೂವ್ ಆಗಬೇಕು. ನೆಕ್ಸ್ಟು, ಪ್ರತಿ ಟೆಸ್ಟನ್ನು ತಪ್ಪದೇ ಅನಾಲಿಸಿಸ್ ಮಾಡಬೇಕು. ಹೆಂಗೆ ಅನಾಲಿಸಿಸ್ ಮಾಡೋದು ಅಂತ ಹೇಳಿದ್ದೀನಿ. ಒಂದು ಅನಾಲಿಸಿಸ್ ಆಗೋವಾಗ ಮುಂದ್ಕೋಬೇಡಿ. ಪ್ರೇಮ್ ಸರ್ ಕೊಟ್ಟವ್ರೆ ಕಿಟ್ಟ, ಅನಾಲಿಸಿಸ್ ಮಾಡೋಣ ಬೇಡ. ಬೆಂಗಳೂರಾಗಿರೋರಿಗೆ ಸಂಜೆ ಅಷ್ಟೊತ್ತಿಗೆ ನಾನು ಹೇಳ್ತೀನಿ, ಯಾವ್ದೋ ಒಂದು 3-4 ಪ್ಲೇಸ್ಗೆ ಹೇಳ್ತೀನಿ, ನಾವು ಬರ್ತೀವಿ, ನಾವು ಟೀಮ್ ಎಲ್ಲ ಬರ್ತಾ ಇದೀವಿ, ಹಾಗಾದ್ರೂ ಬನ್ನಿ, ಅಥವಾ ನಮ್ಮ ಆಫೀಸ್ ಹತ್ರ ಅಥವಾ ನಮ್ಮ ಸ್ಟುಡಿಯೋ ಹತ್ರ. ಇಲ್ಲಿ ಸ್ಟುಡಿಯೋ ಹತ್ರ ಬೇಡ, ಯಾಕಂದ್ರೆ ಬೇರೆ ಕ್ಲಾಸ್ ನಡೀತಾ ಇರುತ್ತೆ. ಎಲ್ಲಾದ್ರೂ ಒಂದು ಗೋಡೌನು ಮನೆ ಅರೇಂಜ್ ಮಾಡ್ತೀನಿ, ಅಲ್ಲಿಗಾದ್ರೂ ಬರ್ಬೋದು. ಇಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬಲ್ಲಿ ಅಥವಾ ನಿಮ್ಮ ಗ್ರೂಪ್ ಅಲ್ಲಿ ಹೇಳ್ತೀನಿ ಎಲ್ಲೆಲ್ಲಿ ಬರ್ತಾ ಇದ್ದೀನಿ, ಯಾವ ಟೈಮ್ಗೆ ಅಂತ. ಬೆಂಗಳೂರಲ್ಲಿ ಇರೋರು ಇವತ್ತು ಇಸ್ಕೊಳ್ಳಿ, ಬೇರೆಯವ್ರಿಗೆ ಪೋಸ್ಟ್ ಆಫೀಸ್ ರಜೆ ಇದೆ, ಓಕೆನಾ? ಅವರಿಗೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿರ್ತೀವಿ. 1 or 2 ಡೇಸಲ್ಲಿ ಹತ್ರ ಇರೋರಿಗೆಲ್ಲರಿಗೂ ಬರುತ್ತೆ. ಕಲಬುರಗಿ, ಗುಲ್ಬರ್ಗ ದೂರ ಇರೋರಿಗೆ 1 2 to 3 days ಆಗ್ಬೋದು ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟು, ಮಾರ್ಕ್ಸ್ ಮೇಲೆ ಡೋಂಟ್ ಫೋಕಸ್ ಆನ್ ಮಾರ್ಕ್ಸ್. ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಬೇಡಿ, ಜಸ್ಟ್ ಮಿಸ್ಟೇಕ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಅಂದರೆ ನಿಮ್ಮ ವೀಕ್ ಏರಿಯಾಸ್ ಏನು ಐಡೆಂಟಿಫೈ ಮಾಡೋಕ್ಕಿರೋದನ್ನ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಆಮೇಲೆ ನನಗೆ 50 ಬಂತು 60 ಬಂತು ನೋ ಯೂಸ್, ತಲೆ ಕೆಡಿಸ್ಕೋಬೇಡಿ. ನಾವು ಸ್ವಲ್ಪ ಡಿಫಿಕಲ್ಟಾಗೆ ಮಾಡಿಸಿರ್ತೀವಿ ಕ್ವಶನ್ ಪೇಪರ್ನ. ಒಂದೇ ತಪ್ಪನ್ನ 2ನೇ ಬಾರಿ ಮಾಡೋದಿರೋದೇ ನಿಜವಾದ ಪ್ರೋಗ್ರೆಸ್, ಹೌದಲ್ವಾ? ಫಸ್ಟ್ನೇ ಟೆಸ್ಟ್ ಅಟೆಂಡ್ ಮಾಡಿ ಸುಮ್ಮನೆ ರ್ಯಾಂಡಮ್ ಮಾಡ್ಬಿಟ್ಟು ಎಸ್ಬಿಟ್ಟು ಆನಂತರ ಇನ್ನೊಂದು ಟೆಸ್ಟನ್ನು ತೆಗೆದುಕೊಂಡ್ಬಂದ್ರೆ ಏನು ಯೂಸು? ಒಂದು ಟೆಸ್ಟ್ ಬರ್ದಿದ್ದಕ್ಕೆ ಏನು ಯೂಸು? ಅದನ್ನ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ. ಸೊ ರಿವಿಷನನ್ನು ಟೆಸ್ಟಲ್ಲೇ ಮುಗಿಸ್ಬೇಕು. ತಾವು ಗೊತ್ತಿರಲಿ, ಬಿಲೀವ್ ಮಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಅಷ್ಟು ಟೆಸ್ಟ್ಗಳನ್ನು ಮುಗಿಸಿ. ಅದಕ್ಕೆ ನನ್ನ ಟೆಸ್ಟ್ ಡಿಸೈನ್ ಮಾಡಿರೋದು ಹೆಂಗೆ ಎಕನಾಮಿ ಸಬ್ಜೆಕ್ಟ್ ವೈಸ್, ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ವೈಸ್, ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ವೈಸ್, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ ವೈಸ್ ಕೊಟ್ಟಾದ್ಮೇಲೆ 1 ವರ್ಷ ಕರೆಂಟ್ ಅಫೇರ್ಸ್ ಅದು ಸಬ್ಜೆಕ್ಟ್ ವೈಸ್, ಇಷ್ಟೆಲ್ಲ ರೆಡಿ ಆದ್ಮೇಲೆ ಫುಲ್ ಏನು ಕೊಡ್ತೀನಿ, ಎಲ್ಲ ಮಿಕ್ಸ್ ಆಗಿರೋದು. ಸೊ ಇಷ್ಟು ಏನು ನಾವು ಕೊಟ್ಟಿರ್ತಕ್ಕಂಥ ಟೆಸ್ಟನ್ನು ಅಟೆಂಡ್ ಮಾಡಿದ್ಮೇಲೆ VA ಇದ್ರೆ ಕಮ್ಯುನಿಕೇಶನ್ ಆಮೇಲೆ ಅಟೆಂಡ್ ಮಾಡಿ. ಇಷ್ಟೆಲ್ಲ ಮಾಡಿದ್ಮೇಲೆ ಕಮ್ಯುನಿಕೇಶನ್ ಅನ್ನು ಅಟೆಂಡ್ ಮಾಡಿ.
ಓಕೆನಾ. ಸೊ ವಿ ಎ ಓದವ್ರಿಗೆ ಒಂದು 7 ಸಬ್ಜೆಕ್ಟ್ ವೈಸ್ 7 ಫುಲ್ ಲೆಂತ್ ಒಂದು 5 ಹೇಳಿದ್ವಲ್ವಾ ಕಮ್ಯುನಿಕೇಶನ್ ಅನ್ನ ನಾವು ಡಿಸೆಂಬರ್ ಜನವರಲ್ಲಿ KE ಎಕ್ಸಾಮ್ಗೆ ಕಮ್ಯುನಿಕೇಶನ್ ಮಾಡಿದ್ವಿ, ಸೇಮ್ ಸಿಲೆಬಸ್. ಅದನ್ನು ಒಂದು 3 ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ನಿಮ್ಗೆ, 8 ಅಲ್ಲಿಗೆ ಎಷ್ಟಾಗುತ್ತೆ 7 22 ಟೆಸ್ಟ್ ಅನ್ನ ಕೊಡ್ತಾ ಇದ್ದೀನಿ. ಅದು ಪ್ರಿಂಟ್ ಹಾಕ್ಸಿ ಮನೆ ಕೊಡ್ತಾ ಇರೋದು, ನೀವು ಜೆರಾಕ್ಸ್ ಹಾಕಿಸ್ಕೊಳಕ್ಕಾಗ್ರಿ. ಬುಕ್ಲೆಟ್ ಇವು ಕಿಟ್ ರೆಡಿ ಮಾಡ್ತಾ ಇದೀವಿ, ನಿಮಗೆ ಪೆನ್ನು ಎಲ್ಲವೂ ಕೊಡ್ತೀವಿ. ಓಕೆನಾ, OMR ಎಲ್ಲವನ್ನು ಕೊಡ್ತಾ ಇರ್ತೀವಿ. ಜೆರಾಕ್ಸ್ ಹಾಕಿಸ್ಕೊಳ್ಳಿಕ್ಕೆ ಬರಲ್ಲ, ಜೆರಾಕ್ಸ್ ಹಾಕಿಸ್ಕೊತೀವಿ ಅಂದ್ರೆ 1000 ಮೇಲೆ ಆಗುತ್ತೆ. ಕೆಲವು ರೂರಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ರೂರಲ್ ಏರಿಯಾಸ್ ಅಲ್ಲಿ 2000 ಮೇಲೆ ಆಗುತ್ತೆ. ಸೊ ಬೆಸ್ಟ್ ಒಂದು 600 ರೂಪಾಯಿ ಕೊಟ್ಟರೆ ಬುಕ್ ಮಾಡಿ ನಾವೇ ಕಳಿಸ್ತೀವಿ. ನೆಕ್ಸ್ಟ್ 1000 ಸೋಲ್ಡ್ ಔಟ್ ಆಗಿದೆ. ಈ ಕಳ್ಸೋರ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ವಾಯ್ಸ್ ಕಟ್ ಆಗ್ತಾ ಇದೆಯಾ? ಬೇರೆಯವ್ರು ನೋಡಿ ದಯವಿಟ್ಟು ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆಯಲ್ವ ಅಂತ ನನಗೆ ಅಪ್ಡೇಟ್ ಮಾಡಿ ದಯವಿಟ್ಟು ಪ್ಲೀಸ್. ನೆಕ್ಸ್ಟ್ ಹೇಳಿದ್ನಲ್ವಾ, ಈಸಿ ಕ್ವಶನ್ ಪೇಪರ್ ಬಿಡಿಸಿದ್ರೆ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಬಟ್ ಸಿಲ್ಲಿ ಮಿಸ್ಟೇಕ್ ಜಾಸ್ತಿ ಆಗ್ತವೆ. ಜೊತೆಗೆ ಕ್ವಶನ್ ಪೇಪರ್ ಬರೋದೆ 40 ರಿಂದ 60 ಪೇಜು. ಅದಕ್ಕೆ ರೆಡಿ ಆಗಿರಿ. ಮಿನಿಮಮ್ PC ಲೆವೆಲ್ಗೆ 30 to 40 ಪೇಜ್, PSI ಅಥವಾ KS ಅಥವಾ AOಗೆ 40 to 60 ಪೇಜಸ್. ಈ ಸತಿ PCಗೂ ಕೂಡ 60 ಪೇಜಸ್ ಮಾಡಿದ್ರೆ ಏನು ಆಶ್ಚರ್ಯ ಪಡಬೇಡಿ ದಯವಿಟ್ಟು. ಓಕೆ, ನೆಕ್ಸ್ಟು ಹೇಳಿದ್ನಲ್ವ, ಪ್ಲೀಸ್ ಅಟೆಂಡ್ ದ ಮಾಡರೇಟ್ ಡಿಫಿಕಲ್ಟ್ ಕ್ವಶನ್ ಪೇಪರ್. ನೆಕ್ಸ್ಟ್ ಇನ್ನೇನು ಹೇಳಿದೆ ಅಂದ್ರೆ ಆಕ್ಟಿವ್ ರಿಕಾಲ್ ಮಾಡೋದು ಹೆಂಗೆ, ಪ್ಯಾಸಿವ್ ರಿಕಾಲ್ ಮಾಡೋದು ಹೆಂಗೆ ಅದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮ್ ಬಿಫೋರ್ 1 ವೀಕ್ ಬಿಫೋರ್ ಎಕ್ಸಾಮ್ ನಿಮಗೆ ಇದು ನೀಟ್ ಎಕ್ಸಾಮ್ ಇಂದ ಹಿಡಿದು UPSC ಎಕ್ಸಾಮ್ ಇಂದ ಹಿಡಿದು KS ಎಕ್ಸಾಮ್ ಇಂದ ಹಿಡಿದು ಎಲ್ಲ ಎಕ್ಸಾಮ್ಗೂ ಈ ಸ್ಟ್ರಾಟಜಿ ಫಾಲೋ ಮಾಡಿ. ಯಾವ ಸ್ಟ್ರಾಟಜಿ ಸರ್? ಯೂಶಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವೆಲ್ಲರೂ ಕೂಡ ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ. ಎಲ್ಲ ಕೆಲಸಕ್ಕೂ ರೈಟ್ ಸೈಡ್ ಬಾಡಿ ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ಸೊ ರೈಟ್ ಸೈಡ್ ಬಾಡಿ ಜಾಸ್ತಿ ಆಕ್ಟಿವ್ ಆಗಿದೆ ಅಂದಮೇಲೆ ಇದನ್ನ ಕಂಟ್ರೋಲ್ ಮಾಡೋದು ಯಾವುದು? ಲೆಫ್ಟ್ ಸೈಡ್ ಆಫ್ ಅವರ್ ಬ್ರೈನ್. ಸೊ ಲೆಫ್ಟ್ ಸೈಡ್ ಆಫ್ ಅವರ್ ಬ್ರೈನ್ ಏನಿದೆ ಲಾಜಿಕಲ್ ಥಿಂಕ್ ಮಾಡಕ್ ಶುರುವಾಗುತ್ತೆ. ಸೊ ಇದಕ್ಕೆ ನಾವು ಯಾವಾಗಲೂ ಸ್ಟಿಮ್ಯುಲಸ್ ಮಾಡ್ತಾ ಇರ್ತೀವಿ ಲೆಫ್ಟ್ ಸೈಡ್ ಅನ್ನ, ರೈಟ್ ಸೈಡ್ ಅನ್ನ ಸ್ಟಿಮ್ಯುಲಸ್ ಮಾಡಲ್ಲ. ಯೂಶಲಿ ಏನಾಗುತ್ತೆ, ಈ ಕರೆಂಟ್ ಅಫೇರ್ಸು, ಈ ಫ್ಯಾಕ್ಟ್ಸು, ಅಂಕಿ ಸಂಖ್ಯೆಗಳು, ದತ್ತಾಂಶ, ಈ ಎಕನಾಮಿಕ್ ಸರ್ವೆಲಿ ಇರ್ತಕ್ಕಂಥದ್ದು, ಈ ಬಜೆಟ್ ಅಲ್ಲಿ ಇರ್ತಕ್ಕಂಥದ್ದು, ಈ ಫ್ಯಾಕ್ಟ್ಸ್ ಇರ್ತಾವಲ್ರಿ, ನೆನಪಲ್ಲಿ ಇಡ್ಲಿಕ್ಕೆ ತುಂಬಾ ಕಷ್ಟ, ಮರ್ತು ಹೋಗ್ತಿರ್ತೀವಿ. ಸೊ ಈ ರೀತಿ ಫ್ಯಾಕ್ಟ್ಸು, ಕರೆಂಟ್ ಅಫೇರ್ಸು, ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಇಷ್ಟು ಸಬ್ಜೆಕ್ಟ್ ಅನ್ನ ಸೈನ್ಸು, ಹಿಸ್ಟ್ರಿ, ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ, ಸೊ ಎನ್ವೈರನ್ಮೆಂಟ್, ಇಷ್ಟು ಸಬ್ಜೆಕ್ಟ್ಗಳನ್ನ ಲಾಸ್ಟ್ ವೀಕಲ್ಲಿ ರಿವಿಷನ್ ಮಾಡಲೇಬೇಕು, ಮರ್ತೋಗ್ಬಿಡುತ್ತೆ. ನಾನು ಅದಕ್ಕೆ ನಿಮಗಂತೂ ನಾನು ಪ್ರಾಮಿಸ್ ಮಾಡ್ಕೊಡ್ತೀನಿ, ಈ ಬಜೆಟು ಎಕನಾಮಿಕ್ಸ್ ತಲೆ ಕೆಡಿಸ್ಕೋಬೇಡಿ, ಲೈವ್ ಅಲ್ಲಿ ನಾನು ರಿವಿಷನ್ ಮಾಡಿಸ್ತೀನಿ, ಇದು ನಾನು ಪ್ರಾಮಿಸ್ ಮಾಡ್ಕೊಡ್ತೀನಿ. ಕ್ಲಾಸು ಇರುತ್ತೆ. ನೆಕ್ಸ್ಟು ಹಿಸ್ಟ್ರಿಲಿ, ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಅಂಡ್ ಮಿಡಿವಲ್, ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕೊಡ್ತೀನಿ. ಅವನ್ನ ಎಕ್ಸಾಮ್ ಬಿಫೋರ್, ಇಟ್ ಮೀನ್ಸ್ ಎಕ್ಸಾಮ್ ಡೇ ಇವತ್ತಿದೆ ಅಂದ್ರೆ ಎಕ್ಸಾಮ್ ಡೇ ಇವತ್ತು ಅನ್ಕೊಳ್ಳಿ, ಆದ್ರೂ ಹಿಂದಿನ ಡೇ ಒಂದು ಮಧ್ಯಾಹ್ನದವರೆಗೂ ಟೈಮ್ ಟೇಬಲ್ ಹಾಕೊಳ್ಳಿ. ಆಫ್ಟರ್ ಮಧ್ಯಾಹ್ನದ ಆರಾಮಾಗಿ ರೆಸ್ಟ್ ಮಾಡಿ, ಅದು ಎಲ್ಲರೂ ಎಕ್ಸಾಮ್ ಸೆಂಟರ್ಗೆ ಹೋಗಿದ್ರೆ ದೂರ ಇದ್ರೆ ಹೋಗಿ. ಆ ವೀಕ್ ಇರುತ್ತಲ್ಲ, ಎಕ್ಸಾಮ್ 1 ವೀಕ್ ಇರುತ್ತಲ್ವಾ, 7 ದಿನ. ಆ 7 ದಿನದಲ್ಲಿ 1 ದಿನ ಮಾಡರ್ನ್ ಹಿಸ್ಟ್ರಿ ಇಂಪಾರ್ಟೆಂಟ್ ಚಾಪ್ಟರ್ ನಾನು ಹೇಳ್ತೀನಿ, ಒಂದು 6 ರಿಂದ 7 ಚಾಪ್ಟರ್, ಅದನ್ನು ರಿವಿಷನ್ ಮಾಡಬೇಕು, ಒಂದಿನಕ್ಕೆ ಮುಗಿಸ್ಬಿಡ್ಬೇಕು. ಇನ್ನೊಂದು ಏನ್ಷಿಯಂಟ್ ಅಂಡ್ ಮಿಡಿವಲ್, ಅದೊಂದು ದಿನ. ಇನ್ನೊಂದು ದಿನ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಿಮ್ಗೆ ಡಿಫಿಕಲ್ಟ್ ಅಂತಿರ್ತಕ್ಕಂಥ ಚಾಪ್ಟರ್, ಅದರಲ್ಲೂ ಕೂಡ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ, 3 ಚಾಪ್ಟರ್ ಅಷ್ಟೇ. ಯಾವ ಸರ್ 3 ಚಾಪ್ಟರ್? ಫಿಸಿಕ್ಸ್ ಅಲ್ಲಿ ಮತ್ತೆ ಕೆಮಿಸ್ಟ್ರಿಯಲ್ಲಿ ಒಂದು 3+6 ಚಾಪ್ಟರ್. ಯಾವ್ಯಾವುದು ಸರ್? ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಲೈಟ್, ಬೆಳಕು, ಸೌಂಡ್, ಶಬ್ದ, ಫೋರ್ಸಸ್, ಬಲಗಳು, ಈ 3. ಆ ನಂತರ ವಾಟರ್, ಕೆಮಿಸ್ಟ್ರಿಲಿ ವಾಟರ್, ನೀರು. ಆ ಲೈಟ್ ಅಲ್ಲಿ ಎಸ್ಪೆಷಲಿ ಮಿರರ್ ಕ್ವಶನ್ ಮೊನ್ನೆ ಜನವರಿ ಫೆಬ್ರವರಿಯಿಂದ ಹಿಡಿದು 5 ವರ್ಷದಿಂದನೂ ಕೇಳ್ತಲ್ಲ ಅವ್ರಿ. ನೆಕ್ಸ್ಟ್ ಇಲ್ಲಿ ವಾಟರ್ ಒಂದು ಚಾಪ್ಟರ್,
ನೆಕ್ಸ್ಟು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಲೋಹಗಳು 2. ಇನ್ನೊಂದು ಆಸಿಡ್ಸ್ ಅಂಡ್ ಬೇಸಿಸ್, ಆಮ್ಲೀಯ ಮತ್ತು ಪ್ರತಿಆಮ್ಲಗಳು. ಅಟ್ಲೀಸ್ಟ್ ಈ 6 ಚಾಪ್ಟರ್ನ ಒಂದಿನ ಎಕ್ಸಾಮ್ ಬಿಫೋರ್ ರಿವಿಷನ್ ಮಾಡಬೇಕು. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್, ಬಜೆಟ್ ಅಂಡ್ ಎಕನಾಮಿಕ್ಸ್. ನಾನು ಏನು ಕ್ಲಾಸ್ ಮಾಡ್ಕೊಟ್ಟಿರ್ತೀನಿ, ನೋಟ್ಸ್ ಕೊಡ್ತೀನಿ, ಆ ನೋಟ್ಸ್ ಅನ್ನ ರಿವೈಸ್ ಮಾಡಿ. ಯಾಕಂದ್ರೆ ಸರ್ ಬಜೆಟ್ ಒಂದಿನ, ಇನ್ನೊಂದಿನ ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ 6 ಮಂತ್, ಜಾನಿಂದ ಈ ಜೂನ್ವರೆಗೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಯಾವ್ಯಾವ ಆಗಿದ್ದಾವೆ. ಮತ್ತೆ ನಾನು ಹೇಳಿದೆಲ್ಲ 30 ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನಾನು ನಿಮಗೆ, ಓಕೆನಾ. 30 ಇಂಪಾರ್ಟೆಂಟ್ ಅನ್ನ ಕೊಟ್ಟಿದ್ದೀನಿ ಪ್ರತಿ ತಿಂಗಳು. ಅಟ್ಲೀಸ್ಟ್ ಅವ್ನು ಕವರ್ ಮಾಡಕ್ಕೆ ಟ್ರೈ ಮಾಡಿ. ಅಥವಾ ಇಲ್ಲ ಸರ್ ಈ ವೀಕಲ್ಲಿ ನನಗೆ ಇವೆಲ್ಲ ಗೊತ್ತಿಲ್ಲ ಸರ್, ಏನು ಮಾಡೋದು ಸರ್? ನಿಮಗೆ ನಾನು ಫಸ್ಟ್ ಹೇಳಿದ್ನಲ್ಲ, ನಿಮ್ಮ ವೀಕ್ ಏರಿಯಾಸ್ ಅಂತೇಳಿ 6 ಸಬ್ಜೆಕ್ಟಲ್ಲಿ ಆ ವೀಕ್ ಏರಿಯಾಸ್ ಒಂದು ಪೇಜಸ್ ಮಾಡಿರ್ತೀನಲ್ಲ, ಆ ಪೇಜಸ್ ಇಟ್ಕೊಳ್ಳಿ. ಆ ಪೇಜಸ್ ಇಟ್ಕೊಂಡು ಈ ಸಬ್ಜೆಕ್ಟಲ್ಲಿ ಯಾವ್ಯಾವ್ದು ನನ್ನ ವೀಕ್ ಏರಿಯಾಸ್ ಇದೆ ಅದನ್ನಾದರೂ ಕೊನೆ ಒಂದು ವೀಕಲ್ಲಿ ರಿವಿಷನ್ ಮಾಡಿ. ಟೋಟಲಿ ನೀವು ಯಾವ ಟೆಸ್ಟ್ ಸೀರೀಸ್ ಅನ್ನ ತಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾನು ಬೇಕಾಗಿರೋದು ಒಂದೇ, ಕೊನೆ ವೀಕಲ್ಲಿ ನಿಮ್ಮ ವೀಕ್ನೆಸ್ ಏರಿಯಾ ಅಂತ ಏನು ನಮಗೆ ಪೇಪರಲ್ಲಿ ಮಾಡಿಸೋದಲ್ವಾ, ಅದನ್ನು ರಿವೈಸ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟು ಕೊನೆಗೆ ಒಂದು ಮಾತು ಹೇಳ್ತೀನಿ. ಎಕ್ಸಾಮ್ ದಿನ ನೀವು ಹೆಂಗೆ ಅಟೆಂಡ್ ಮಾಡಬೇಕು, ಯಾವ ರೀತಿ ಹೋಗ್ಬೇಕು, ಎಕ್ಸಾಮ್ ಹಾಲಲ್ಲಿ ಏನೇನು ಮಾಡಬೇಕು, ಎಲ್ಲವನ್ನು ಕೂಡ ಎಕ್ಸಾಮ್ ಡೇ 1 ಡೇ ಬಿಫೋರ್ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಅದನ್ನು ಫಾಲೋ ಮಾಡಿ, ಓಕೆನಾ. ದೆನ್ ಅದಾದ ನಂತರ ಎಸ್, ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಇವಾಗ ನಿಮ್ಮ ಡೌಟ್ಸನ್ನು ತೆಗೆದುಕೊತೀನಿ ನಾನು. ಅದಕ್ಕೆ ಮುಂಚೆ ಎಕ್ಸ್ಟ್ರಾ 500 ಕಿಟ್ ಹೇಳಿದ್ದೀನಲ್ವಾ, ದಯವಿಟ್ಟು ಹೋಗಿ ಇವಾಗ ಬುಕ್ ಮಾಡಿದ್ರೆ ಒಂದು 2 to 3 ಡೇಸ್ ಲೇಟ್ ಆಗುತ್ತೆ. ಬಿಕಾಸ್ ಈಗ ಹಳೆ ಹುಡುಗರಿಗೆ ಕಳಿಸ್ಬೇಕು ನಾನು. ಸೊ ಎಷ್ಟು ಬೇಗ ಬುಕ್ ಮಾಡ್ತೀರೋ ಅಷ್ಟು ಬೇಗ ಕಳಿಸಿ. ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಮೊದಲನೇ ಆದ್ಯತೆ. ತಮ್ಮೆಲ್ಲರದು ಕೂಡ ನಮ್ಮ ಹತ್ರ ಲಿಸ್ಟ್ ಇದೆ, ಕಳಿಸ್ಕೊಡ್ತೀವಿ. ನಿಮಗೆ PC, PSI, ESI ಮತ್ತು KS ಈ ಥರ ಎಕ್ಸಾಮ್ಗಳಿಗೆ ಬರೀ GS ಬೇಕು ಅಂದರೆ 7 ಸಬ್ಜೆಕ್ಟ್ ವೈಸ್ 7 ಫುಲ್ ಅಂತ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇಷ್ಟೆಲ್ಲ ನೀವು ಮನೆಗೆ ಕಳಿಸ್ತಾ ಇದೀವಿ. ಸಿನಾಪ್ಸಿಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಒಂದು 20 ಟೆಸ್ಟ್, 18ರಿಂದ 20 ಟೆಸ್ಟ್ ಆನ್ಲೈನಲ್ಲಿ ಫ್ರೀ ಕೊಡ್ತೀವಿ ಒಂದು. ಇನ್ನು VAO, ಗ್ರೂಪ್ C, SD, FDI ಏನು ಬರೀತಿದ್ರಲ್ವ ಅವ್ರಿಗೂ ಕೂಡ ಸೇಮ್ 7 ಸಬ್ಜೆಕ್ಟ್ ವೈಸ್ 7 ಫುಲ್ ಲೆಂತ್. ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ 1 ಇಯರ್ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ 5ರಿಂದ 8 ಕಮ್ಯುನಿಕೇಶನ್ ಪೇಪರ್. ಇಷ್ಟೆಲ್ಲ ಆದಮೇಲೆ ಒಂದು 15ರಿಂದ 20 ಟೆಸ್ಟ್ ಆನ್ಲೈನ್ ಫ್ರೀ. ಇಷ್ಟನ್ನು ಕೊಡ್ತಾ ಇದ್ದೀವಿ. AO ಕೂಡ ನಿಮಗೆ GS ಇವ್ರ ಜೊತೆಗೆ ತೆಗೆದುಕೊಳ್ಳಿ. PC, PSI, AO ಇದೆಯಲ್ವಾ ಅವರು. VAOದವ್ರ ಮಾತ್ರ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ, ಕಮ್ಯುನಿಕೇಶನ್ ಜಾಯ್ನ್ ಆಗಿ. ಮತ್ತೆ PC, PSI, AO, KS ಇವ್ರಿಗೆ GS ಪೇಪರ್ಗೆ 599. ಇನ್ನು ಕಮ್ಯುನಿಕೇಶನ್ ಇರುತ್ತಲ್ಲ VAO, ಗ್ರೂಪ್ C, SD, FDA ಅವ್ರಿಗೆ 799. ಫ್ರೆಂಡ್ಸ್ ಕ್ಲಾಸಸ್ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ಹಳೆ ಟೆಸ್ಟ್ ಇರ್ತವೆ ಅವನೇನ ಬಿಡಿ. ಈಗ ಹೊಸದಾಗೆ PSI, ESI ಅಂತೇಳಿ 2027 ಅಂತ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಜಾಯ್ನ್ ಆಗಿ 7026132710 7026132710ಗೆ ವಾಟ್ಸಪ್ ಮಾಡಿ. ನಮ್ಮ ಟೀಮ್ ಅವ್ರು ರಿಪ್ಲೈ ಕೊಡ್ತಾರೆ 2. ಮತ್ತು 3ನೇದಾಗಿ ಈಗ ಆಲ್ರೆಡಿ ಜಾಯ್ನ್ ಆಗಿರೋದು ದಯವಿಟ್ಟು ಕೋಪರೇಟ್ ಮಾಡಿ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಸಂಜೆ ಬೆಳಗ್ಗೆ ತಲುಪ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ಬಿಲೀವ್ ಮಾಡಲ್ಲ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ. ನೆನ್ನೆ ರಾತ್ರಿ ನಾವು ಕೆಲಸ ಮುಗಿದಿದ್ದು ಎಷ್ಟು ಗಂಟೆಗೆ ಗೊತ್ತಾ? 3:30-4 ಗಂಟೆಗೆ. ಮತ್ತೆ ಈಗ ಎದ್ದಿದ್ದು ಎಷ್ಟು ಗಂಟೆಗೆ ಗೊತ್ತಾ? ತಿರುಗಿ ಒಂದು 7-8 ಗಂಟೆಗೆ ಎದ್ದು ಮತ್ತೆ ಇನ್ನೂ ಮಾಡ್ತಾವ್ರೆ. ಇನ್ನೂ ಒಂದು 7-8 ಜನ ಹುಡುಗರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ಅನ್ಕೋಬೋದು, ಏನು ಸರ್ ಅಲ್ಲಿರೋ ಟೆಸ್ಟ್ ಸೀರೀಸ್ ರೆಡಿ ಆಗಿರೋದನ್ನ ತಗೊಂಡು ಆರಾಮಾಗಿ ಪ್ಯಾಕ್ ಮಾಡಿ ಕಳ್ಸೋದು ಬಿಟ್ಟು ಏನು ಸರ್ ಇಷ್ಟೊಂದು ಟೈಮ್ ತೆಗೆದುಕೊತೀರಾ? ಹಂಗಾಗಲ್ಲ. 8 ಲಕ್ಷ ಪೇಜಸ್ಸು, ಪ್ರಿಂಟಿಂಗ್ ಏನು, ಮತ್ತು OMR 5 ಆಪ್ಷನ್ನು ಅದು ಎಕ್ಸ್ಟ್ರಾ ಮಾಡಿಸ್ತಾ ಇದ್ದೀವಿ, ಅದೇನು, ಅದನ್ನೆಲ್ಲ ಇಟ್ಟು ಪ್ಯಾಕ್ ಮಾಡಿ ಅದನ್ನು ತೆಗೆದುಕೊಂಬಂದು ರಾತ್ರಿ ನಾನು ಟೆಸ್ಟ್, ನಮ್ಮ ಹುಡುಗರ ಜೊತೆ ನಾನು ಟೆಸ್ಟನ್ನು ಓದ್ಕೊಂಬರಕ್ಕೆ ಹೋಗಿದ್ದೀನಿ. ಇಷ್ಟೆಲ್ಲ ಮಾಡಿದ್ದೀವಿ. ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ. ಆಮೇಲೆ ನಿಮ್ಮ ಕ್ವಶನ್ ಎಲ್ಲ ತೆಗೆದುಕೊತೀನಿ, ಡೋಂಟ್ ವರಿ. ಏನು ಗೊತ್ತಾ, ಕೆಲಸ ನಾವು ಮಾಡೋವರೆಗೂ ಈಸಿ ತರ ಕಾಣಿಸುತ್ತೆ, ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು
ಡಿಫಿಕಲ್ಟ್ ಇರುತ್ತೆ ಅಂತ. ಫ್ರಮ್ ಲಾಸ್ಟ್ 1 month ಇಂದ ಐ ಥಿಂಕ್ ನಾನು ಟಿಫಿನ್ ಮಾಡಿರೋ 2 times. ಬರೀ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆಗೆ ಊಟ, ಒಂದೊಂದು ಊಟ ಅಷ್ಟೇ, ಒಂದೊಂದು ಟೈಮ್, ಒಂದೊಂದು ದಿನಕ್ಕೆ 2 ಊಟ ಅಷ್ಟೇ. ಟೈಮಿಗೆ ಕಟ್ಟಾಗ ಅದು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ. ನಂಗೆ ಅರ್ಥ ಆಗುತ್ತೆ, ಎಕ್ಸಾಮ್ ಹತ್ರ ಇದೆ ನಿಮಗೆ, ಬಟ್ ಒಂದಿನ 2 ದಿನದಲ್ಲಿ ಏನಾಗಲ್ಲ ಅಲ್ವಾ. ನಾನು ಕಳ್ಸಿಕೊಡ್ತೀನಿ. ಇವತ್ತು ಸಾಧ್ಯವಾದಷ್ಟು ಬೆಂಗಳೂರಿಗೆ ಡಿಸ್ಪ್ಯಾಚ್ ಆಗಿರುತ್ತೆ. ಒಂದೇ ನಿಮಿಷ. ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ, ಜಸ್ಟ್ ಎ ಮಿನಿಟ್. ಆಮೇಲೆ ನಿಮ್ಮೆಲ್ಲ ಪ್ರಶ್ನೆಯನ್ನು ತೆಗೆದುಕೊತೀನಿ. ನೈಟ್ ಇದು ನೀಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಇವರು. ಒಂದು ಮನೆ ಫುಲ್ ಆಗಿದೆ, ಓಕೆನಾ? ನಿಮ್ಗೆ ಕಳ್ಸಿಕೊಡ್ತೀವಿ, ದಯವಿಟ್ಟು ವೆಯ್ಟ್ ಮಾಡಿ. ಆಮೇಲೆ ನೀವು ರೆಡಿ ಆಗಿಲ್ಲ ಅನ್ಕೋಬೇಡಿ. ಇನ್ನ ಬರ್ತಾ ಇದೆ. ಈಗ ಬಂದಿರೋದು ಒಂದು 20% ಅಷ್ಟೇ, ಇದು ಇನ್ನ ಬರ್ತಾ ಇದೆ. ಸೊ ಇನ್ನೂ ಒಂದಷ್ಟು ವಿಡಿಯೋ ಇದೆ, ಮತ್ತೆ ಇನ್ನೂ ಒಂದು 500 ಎಕ್ಸ್ಟ್ರಾ ಹೇಳಿದೀವಿ ಕಾಪಿ. ಯಾರಿಗಾದ್ರೂ ಬೇಕಾದ್ರೆ ಈಗ ಮಾಡಿದ್ರೆ ಅವ್ರಿಗೆ 2 to 3 days ಲೇಟ್ ಆಗುತ್ತೆ. ಹಳೆ ಹುಡುಗರಿಗೆ ಕಳಿಸ್ಬೇಕು. ಓಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ. ಓಕೆ,
ಮತ್ತೆ ಡಿಕೋಡ್ ಸೈನ್ಸ್ ಬುಕ್ನು ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ. ಓಕೆ, ಸೈನ್ಸ್ ಬುಕ್ ರೆಡಿ ಆಗ್ತಾ ಇದೆ. ಒಂದು 10 days. ಯಾರ್ಯಾರು ಫಸ್ಟ್ ಕಳಿಸಿದ್ರು ಅವರಿಗೆ ಫಸ್ಟ್ ಅನ್ನ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಲೇಟ್ ಆಗಿ ಜಾಯ್ನ್ ಆಗಿರೋರಿಗೆ 1 or 2 days ಲೇಟ್ ಆಗುತ್ತೆ. ಆಯ್ತಾ, ಇನ್ 2 days ಒಳಗಡೆ ಎಲ್ಲವೂ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ನಾಳೆ ಪೋಸ್ಟ್ ಆಫೀಸ್ ರಜೆ ಇದೆ, ಅಷ್ಟೊಳಗಡೆ ನಿಮ್ದೆಲ್ಲ ರೆಡಿ ಆಗಿರುತ್ತೆ. ಅಲ್ಲಿ ಮಂಡೇ ಕಳ್ಸೋರು ನಿಮ್ಗೆ ಟ್ಯೂಸ್ಡೇ ವೆಡ್ನೆಸ್ಡೇ ಅಷ್ಟರಲ್ಲಿ ಸಿಗುತ್ತೆ. ಒಂದು ನಿಮಿಷ, ನಾವು ನಿಮ್ಮೆಲ್ಲ ಇದನ್ನು ಕೂಡ ಓದುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಸ್ಟ್ ಎ ಮಿನಿಟ್. ಏನು ಡೌಟ್ ಇದ್ರೆ ಕೇಳಿ. ಈಗ ಉಳಿದಿರೋ ಸಬ್ಜೆಕ್ಟ್ ಜೊತೆ ಟೆಸ್ಟ್ ಹೇಗೆ ಸ್ಟಡಿ ಪ್ಲಾನ್ ಮಾಡಬೇಕು ಸರ್? ಈಗೇನು ಸಬ್ಜೆಕ್ಟ್ ಆಗಿದೆಯಲ್ಲ ಮ್ಯಾಮ್, ಆ ಸಬ್ಜೆಕ್ಟ್ ಅನ್ನ ನೀವು ಟೆಸ್ಟ್ ಅನ್ನ ಕೊಡಿ. ಯಾವುದು ಸಬ್ಜೆಕ್ಟ್ ವೈಸ್ ಫುಲ್ ಲೆಂತ್ ಇನ್ನ ಕೊಡಬೇಡಿ. ಫುಲ್ ಲೆಂತ್ ಇನ್ನೊಂದು 2-3 ಚಾಪ್ಟರ್ ಇನ್ನೊಂದು 2-3 ಸಬ್ಜೆಕ್ಟ್ ಏನಿದೆಯಲ್ವಾ ಅದು ಮುಗಿದ್ಮೇಲೆ ಕೊಡಿ. ಅಲ್ಲಿವರೆಗೂ ಏನ್ ಸಬ್ಜೆಕ್ಟ್ ಆಗಿದೆ ಈಗ ಆ ಸಬ್ಜೆಕ್ಟ್ ವೈಸ್ ಅಷ್ಟೇ ಟೆಸ್ಟ್ ಕೊಡಿ. ಬೇರೆಯವರೆಲ್ಲರೂ ಆಲ್ರೆಡಿ ಒನ್ ಟೈಮ್ 2 times ಸಬ್ಜೆಕ್ಟ್ ಮುಗಿದಿರೋರು ಫಸ್ಟ್ ಫುಲ್ ಸಬ್ಜೆಕ್ಟ್ ವೈಸ್ ಕೊಟ್ಟು ಆಮೇಲೆ ಫುಲ್ ಲೆಂತ್ ಕೊಡಿ. ಬಿಜಾಪುರ ರಾಯಚೂರ್ಗೆ ಪೋಸ್ಟ್ ಅವ್ರನ್ನ ಕೇಳ್ತೀನಿ. ಒಂದು 2 days 3 days ಅಲ್ಲಿ ಬರುತ್ತೆ. ತುಂಬಾ ದೂರ ಇದ್ರೆ ಮ್ಯಾಕ್ಸಿಮಮ್ 3 days. ಇನ್ನ ದೂರ ಇದೆ ಸರ್ ನಮ್ಗೆ ಅಂದ್ರೆ ಮ್ಯಾಕ್ಸಿಮಮ್ 4 days. ಹತ್ರ ಇರೋರಿಗೆ 100 ಕಿಲೋಮೀಟರ್ 150 ಕಿಲೋಮೀಟರ್ ಒಳಗಡೆ ಇರೋರಿಗೆ 1 or 2 days. ಗೋವಾದಿಂದ ಬುಕ್ ಮಾಡಿದ್ದೀರಾ ಸರ್? ನಿಮಗೆ ಗೋವಾ ಮತ್ತೆ ಒಂದಷ್ಟು ಜನ ಚೆನ್ನೈಯಿಂದ ಬುಕ್ ಮಾಡಿದ್ದಾರೆ, ಗೋವಾದಿಂದ ಬುಕ್ ಮಾಡಿದ್ದಾರೆ, ಹೈದರಾಬಾದಿಂದ ಬುಕ್ ಮಾಡಿದ್ದಾರೆ. ಅವ್ರಿಗೆ ನಾನು ಪೋಸ್ಟರ್ ಕೇಳ್ತೀನಿ, ಕೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆಯ್ತಾ, ನಿಮ್ಗೆ ಬೇಕು ಕಳಿಸ್ತೀನಿ. ಎಕ್ಸಾಮ್ ಡೇಟ್ ಚೇಂಜ್ ಆಗಲ್ಲ, ದಯವಿಟ್ಟು ಬಿಲೀವ್ ಮಾಡಬೇಡಿ. ಯಾವುದು PC ಅವರು ಬೆಳಿಗ್ಗೆ ಒಂದು ಸಂಜೆ ಒಂದೇ ಸೆಂಟ್ರಲ್ ಕೊಡ್ತಾರೆ. ಇವತ್ತು ಆರ್ಡರ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಮಾಡಿ. ಇವತ್ತು ಯಾರು ಆರ್ಡರ್ ಮಾಡೋರು ಇದ್ದಾರೆ ಬೆಸ್ಟ್, ಬಿಕಾಸ್ ಸಾಟರ್ಡೆ ಸಂಡೇ ಎಲ್ಲರದು ರೆಡಿ ಮಾಡ್ಕೊಂಡಿರ್ತೀವಿ, 2 ದಿನ ರಜೆ ಇರೋದ್ರಿಂದ. ಸೊ ನಿಮಗೆ ಮಂಡೇ ಡಿಸ್ಪ್ಯಾಚ್ ಮಾಡೋದು ಇವ್ರ ಜೊತೆಗೆ ಬಂದ್ಬಿಡ್ತವೆ. ವೆಡ್ನೆಸ್ಡೇ ಅಷ್ಟೇ ಒಳಗಡೆ ಬರ್ತವೆ. ಮ್ಯಾಮ್ ಸ್ಪೆಸಿಫಿಕ್ ಪೇಪರ್ಗೆ ಏನು ಈಗ ತಲೆ ಕೆಡಿಸ್ಕೋಬೇಡಿ. ಸಾಧ್ಯ ಎಷ್ಟಾಗುತ್ತಷ್ಟು ಸಿಲೆಬಸ್ ಕವರ್ ಮಾಡೋ ಕಡೆ ಗಮನ ಕೊಡಿ. ಆಮೇಲೆ ಅದನ್ನ MCQ ಮಾಡ್ಕೊಳ್ಳೋದು ಅವೆಲ್ಲ ಈಗ ಟೈಮ್ ಇಲ್ಲ. ಸೈನ್ಸ್ ಇಂಪಾರ್ಟೆಂಟ್ ಹೇಳ್ಬೇಕಲ್ವಾ, ನಾನು ಹೇಳ್ತೀನಿ, ಒಂದು ವಿಡಿಯೋ ಮಾಡಿ. ಈಗ ಆಲ್ರೆಡಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಮತ್ತೆ ಮೆಟಾಬಿಟಿದ್ ಕೊಟ್ಟಿದ್ದೀನಿ. ನಾಳೆ ಸ್ವಲ್ಪ ಫ್ರೀ ಇದ್ರೆ ಮಾಡರ್ನ್ ಹಿಸ್ಟ್ರಿ ಕೊಡ್ತೀನಿ, ಆಮೇಲೆ ಏನ್ಷಿಯಂಟ್ ಮಿಡಿವಲ್, ಆನಂತರ ಸೈನ್ಸ್. ಮೆಟಾಬಿಟಿ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿರೋರ್ಗೆ ವಿಜಯನಗರ ಮತ್ತೆ ಚಂದ್ರ ಲೇಔಟ್ ಅಲ್ಲಿ ಇವತ್ತು ಸಂಜೆ ಒಂದು 2 ಪ್ಲೇಸ್ ಹೇಳ್ತೀವಿ. ಎಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಾದ್ರೂ ಅಪ್ಡೇಟ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಾದ್ರೂ ಅಪ್ಡೇಟ್ ಮಾಡ್ತೀವಿ, ಇಲ್ಲ ನಿಮ್ ಗ್ರೂಪ್ ಏನಿದೆಯಲ್ಲ ಇದು ಜಾಯ್ನ್ ಆಗಿರೋಗೆ ಅಲ್ಲಾದ್ರೂ ಅಪ್ಡೇಟ್ ಮಾಡ್ತೀವಿ. ಆಯ್ತಾ? ಸೊ ದಯವಿಟ್ಟು ಯಾರ್ಯಾರು ನಿಯರ್ ಇದ್ದೀರಾ ಚಂದ್ರ ಲೇಔಟ್ ಲೈಬ್ರರಿಗಳಲ್ಲಿ ಅಥವಾ ವಿಜಯನಗರ ಲೈಬ್ರರಿಗಳಲ್ಲಿ ಬಂದಿಸ್ಕೊಂಡು ಹೋಗಿ. ನಾವು ತುಂಬಾ ದೂರ ಇದ್ದೀವಿ ಸರ್ ಅಂದ್ರೆ ನಿಮ್ಗೂ ಕೂಡ ಪೋಸ್ಟ್ ಮಾಡ್ಬೇಕಾಗುತ್ತೆ, ಮಂಡೇ ಮಾಡ್ತೀವಿ. ಆಯ್ತಾ? ಮತ್ತೆ ಕಮ್ಯುನಿಕೇಶನ್ ಪೇಪರ್ಗೆ HYT ವಿಡಿಯೋ ಮಾಡಿ ಸರ್, ಈಲ್ಡಿಂಗ್ ಟಾಪಿಕ್. ಓಕೆ, ಕಮ್ಯುನಿಕೇಶನ್ಗೂ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನೆನ್ನೆ ಫ್ಯಾಕಲ್ಟಿ ಹತ್ರ ಮಾತಾಡಿದ್ದೀನಿ. ಕಮ್ಯುನಿಕೇಶನ್ಗೆ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇಂಗ್ಲಿಷ್ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮೆಲ್ಲಗೆ ಹೇಳ್ಕೊಡ್ತಾರೆ. ಅವ್ರ ಹತ್ರ ನಾನು ಮಾತಾಡಿದ್ದೀನಿ. 10 hour ಎಕ್ಸ್ಟ್ರಾ ಮಾಡ್ಕೊಡಿ ಮ್ಯಾಮ್ ಅಂತ ಹೇಳಿದ್ದೀನಿ, ಏನು ತೊಂದರೆ ಇಲ್ಲ. ಒಂದು 10 ದಿನ ಕ್ಲಾಸ್ ಮುಗಿಸ್ಕೊಡ್ತಾರೆ. ಯಾವುದು ಇಂಗ್ಲಿಷ್. ಆಮೇಲೆ ಕನ್ನಡ ಒಂದು 10 days, ಕಂಪ್ಯೂಟರ್ ಒಂದು 10 days. ಟೋಟಲ್ 1 ತಿಂಗಳಿಗೆ ಅಷ್ಟು ಕ್ಲಾಸಸ್ ಅನ್ನ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರ್ತೀವಿ. ಯೂಶಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಕೋರ್ಸು ನೋಡಿ 6000 ಇದೆ, ಮಿನಿಮಮ್ 4999 ಇದೆ ಕಮ್ಯುನಿಕೇಶನ್ ಕೋರ್ಸ್ಗೆ. ಬಟ್ ನಾನು ಅಷ್ಟಿಡಲ್ಲ, ತಲೆ ಕೆಡಿಸ್ಕೊಬೇಡಿ. ಆಕ್ಚುಲಿ
ನನಗೂ ತುಂಬ ಖರ್ಚು ಬರುತ್ತೆ. ಬಿಕಾಸ್ ಸ್ಟುಡಿಯೋ ರೆಂಟ್ ಪೇ ಮಾಡಬೇಕು, 1 ಅವರ್ಗೆ 1,500 ಖರ್ಚು ಬರ್ತೈತೆ. ಆಮೇಲೆ ಅವರು ಅವರ್ ಲೆಕ್ಕ, ಟೀಚರ್ಸ್, ಫ್ಯಾಕಲ್ಟೀಸ್. ಮತ್ತು ಇನ್ನೊಂದು, ನನ್ನ ಹತ್ರ ಬಂದು ಕ್ಲಾಸ್ ಮಾಡಿರೋ ಫ್ಯಾಕಲ್ಟೀಸ್ಗೆ ಏನು ನಿಮ್ಗೆ ಇನ್ಸ್ಟಿಟ್ಯೂಷನ್ ಕೊಡ್ತಾರಲ್ಲ ಅವ್ರಿಗಿನ್ನ ಒಂದು 200 ಜಾಸ್ತಿನೇ ಕೊಡ್ತೀನಿ ವಿನಃ ಆಮೇಲೆ ಸರ್ ಹತ್ರ ಬಂದು ಮಾಡ್ತಾರೆ ಕಮ್ಮಿ ಇಸ್ಕೋತಾರೆ ಅನ್ನೋ. ಸೊ ಅದೆಲ್ಲ ಲೆಕ್ಕ ಹಾಕಿ ತುಂಬ ಕಡಿಮೆ ಮಾಡಿಸ್ಕೊಡ್ತೀನಿ. ಇದು ಯೂಶಲಿ ಮಾರ್ಕೆಟಲ್ಲಿರೋ ಪ್ರೈಸ್, ಬಟ್ ಇದಕ್ಕಿಂತ ಕಡಿಮೆ ಮಾಡಿಸ್ಕೊಡ್ತೀನಿ, ಡೋಂಟ್ ವರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ಮಾಡಿ ಮ್ಯಾಮ್. GS ಕಂಪ್ಲೀಟ್ ಆಗಿ ಎಲ್ಲ ಕ್ಲಾಸಸ್ ಕೇಳಿ. ಏನೋ ಡೌಟ್ ಇದ್ರೆ ಕೇಳ್ಬೋದು ಈಗಲೇ. ಇಲ್ಲ ಕೆಲಸ ಇದೆ, ನಾನು ನೋಡ್ತೀನಿ. ನಮ್ಮ ಹುಡುಗರ ಹತ್ರ ನಿಮ್ಮ ಟೆಸ್ಟ್ ಡಿಸ್ಪ್ಯಾಚ್ ಮಾಡಿಸೋದಕ್ಕೆ ಕೆಲಸ ಮಾಡಬೇಕು. ಎಸ್, ಕೆಮಿಸ್ಟ್ರಿ ಫಿಸಿಕ್ಸ್ ಅಲ್ವಾ? ಎಸ್ ಸರ್, ನಿಮಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಬಾಕಿ ಇದೆಯಲ್ವಾ? ಒಬ್ಬರು ಮ್ಯಾಮ್ ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಒಂದು 2-3 ಟೀಚರ್ನ ಕೇಳಿದ್ವಿ, ನಿಮ್ಮ ಇನ್ಕ್ಲೂಡಿಂಗ್ 4th ಸೈನ್ಸ್ ಬುಕ್ ಅವ್ರನ್ನ ಕೇಳಿದ್ವಿ. 1 ತಿಂಗಳು 2 ತಿಂಗಳು ಅವ್ರ ಸ್ಕೆಡ್ಯೂಲ್ ಇಲ್ಲ. ಆಯ್ತಾ? ಈಗ ಒಂದು ಹೊಸ ಮ್ಯಾಮ್ನ ಕರೆಸ್ತಾ ಇದ್ದೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಬಿಜಾಪುರ್ಗೆ ಒಂದು 2 to 3 days ಸರ್. ಅಲ್ಲಿಗೆ ವೆಡ್ನೆಸ್ಡೇ ಅಥವಾ ಥರ್ಸ್ಡೇ ಬರುತ್ತೆ. ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಿ ಮಂಡೇ ಕಳಿಸ್ಬಿಡ್ತೀನಿ ನಿಮಗೆ, ದೂರ ಇರೋರಿಗೆ. ಗೋವಾದಲ್ಲಿ ಆಯ್ತು ಸರ್, ಕಳಿಸ್ತೀವಿ. ಗೋವಾ, ಚೆನ್ನೈ, ಹೈದರಾಬಾದ್, ಡೆಲ್ಲಿ ಎಲ್ಲೆಲ್ಲಿಂದ ನಾವು ಮಾಡಿದ್ದೀರಾ ದಯವಿಟ್ಟು ಕಳಿಸ್ತೀವಿ. ಇನ್ ಕೇಸ್ ಅವ್ರೇನಾದ್ರು ಒಂದು 100-200 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರೆ ಔಟ್ ಆಫ್ ಸ್ಟೇಟು, ದಯವಿಟ್ಟು ನೀವು ಪೇ ಮಾಡಬೇಕಾಗುತ್ತೆ. ಆಯ್ತಾ? ಬಿಕಾಸ್ ಆಕ್ಚುಲಿ ನಾವು ಕೊಡ್ತಿರ್ತಕ್ಕಂಥ ಟೆಸ್ಟ್ ಏನಿದೆಯಲ್ವಾ, 40 to 50 pages, 30 more than 30 pages ಇರ್ತಕ್ಕಂಥದ್ದು. ಮತ್ತೆ ಪ್ರಿಂಟಿಂಗ್ ಕಾಸ್ಟ್ ಹೆವಿ. ನೀವು ಇದನ್ನು ಜೆರಾಕ್ಸ್ ಹಾಕಿಸ್ಕೊಳ್ಳಿಕ್ಕೆ 1000+ ಆಗುತ್ತೆ. ಅದು 50 ಪೈಸೆ ಹಾಕೊಟ್ರೆ 1 ಪೇಜ್ಗೆ ಯೂಶಲಿ 2 ರೂಪಾಯಿ 3 ರೂಪಾಯಿ ಕೊಟ್ಟರೆ 2000-3000 ಆಗುತ್ತೆ. ಸೊ ಜೆರಾಕ್ಸ್ ಖರ್ಚುನು ಬರಲ್ಲ. ಸೊ ಅಂಥದ್ರಲ್ಲಿ 599 ಅಷ್ಟೇ ಚಾರ್ಜ್ ಮಾಡಿದ್ದೀವಿ. ಮತ್ತೆ 799. ಆಪಲ್ ಒಂದು 20 ರೂಪಾಯಿ ಏನೋ ಮೇಂಟೆನೆನ್ಸ್ ಚಾರ್ಜಸ್ ತಗೋತಾವ್ರೆ. ಆಮೇಲೆ ಅದನ್ನು ಸರ್ ನೀವೇ ಏನು ಸರ್ 624 ತೋರಿಸ್ತಾ ಐತೆ ಅನ್ಬೇಡಿ ಸರ್. ಬೆಂಗಳೂರು BDA ಕಾಂಪ್ಲೆಕ್ಸ್ 2nd ಸ್ಟೇಜಾ ಸರ್? ನಿಮ್ಗೆ ಏನಾದರೂ ಚಂದ್ರ ಲೇಔಟ್ ವಿಜಯನಗರ ನಿಯರ್ ಆದರೆ ನಾನು ಸಮಯ ಮತ್ತು ಟೈಮಿಂಗ್ ಅನ್ನು ಹೇಳ್ತೇನೆ, ದಯವಿಟ್ಟು ಬನ್ನಿ. ಇಲ್ಲ ಅಂದರೆ ಪೋಸ್ಟ್ ಆಫೀಸಲ್ಲಿ ಕಳಿಸ್ಕೊಡ್ತೀವಿ, ಡೋಂಟ್ ವರಿ. ಎಕನಾಮಿನ ಇದು ಟಾರ್ಗೆಟ್ ಕೊಡ್ಬೇಕಾ? ಕೊಡ್ತೀನಿ, ಡೋಂಟ್ ವರಿ. ಇಲ್ಲ ಒಂದು ಕೆಲಸ ಮಾಡಿ ಸರ್, ಬೆಂಗಳೂರು ತುಂಬ ದೂರ ಇದ್ರೆ ನಿಮ್ಗೆ ಎಮರ್ಜೆನ್ಸಿಗೆ ಬೇಕು ಅಂದರೆ ವಿಜಯನಗರ ಚಂದ್ರಲೇಔಟಿಗೆ ನನ್ನ ಕೈಲಿ ಬಿಡಕ್ಕೂ ಆಗಲ್ಲ ಸರ್. ಅಂದರೆ ನೀವು ಇದು ಮಾಡ್ಕೊಂಬಿಡಿ, ಯಾವುದು ಪೋರ್ಟರ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಸಮಯ ಮತ್ತು ಟೈಮಿಂಗ್ ಅನ್ನು ಹಾಕ್ತೀನಿ. ಪೋರ್ಟರ್ ಮಾಡ್ಕೊಂಡ್ರೆ ನಿಮ್ಮದು ರೆಡಿ ಆದ್ಮೇಲೆ ನಮ್ಮ ಹತ್ರ ಬರ್ತಾರೆ, ಕಿಟ್ ಇಸ್ಕೋತಾರೆ, ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಆಯ್ತಾ? ಹಂಗಾದ್ರೂ ಮಾಡಿ. ಬರಕ್ಕಾದ್ರು ಚಂದ್ರಲೇಔಟು ವಿಜಯನಗರ ಹೇಳ್ತೀನಿ ನಾನು ಟೈಮ್. ಗೋವಾಗೂ ಕಳಿಸ್ಕೊಡ್ತೀವಿ ಸರ್, ಡೋಂಟ್ ವರಿ. ಔಟ್ ಆಫ್ ಸ್ಟೇಟ್ ತುಂಬಾ ಜನ ಬುಕ್ ಮಾಡಿದ್ದಾರೆ. ಅವ್ರಿಗೆ ನೋಡ್ತೀನಿ, ಒಂದ್ಸತಿ ಪೋಸ್ಟ್ ಆಫೀಸಲ್ಲಿ ವಿಚಾರಿಸ್ತೀನಿ. ಎಕ್ಸ್ಟ್ರಾ ಚಾರ್ಜಸ್ ಆದರೆ ದಯವಿಟ್ಟು ನೀವು ಕೊಡ್ಬೇಕಾಗುತ್ತೆ. ಬೇರೆ ಸ್ಟೂಡೆಂಟ್ಸ್ಗೆ ಏನು ತೊಂದರೆ ಇಲ್ಲ, ನಾವು ಪೇ ಮಾಡ್ಕೊತೀವಿ. ಇನ್ನೇನು ಎಷ್ಟಾಗ್ಬೋದು ಔಟ್ ಆಫ್ ಸ್ಟೇಟ್ಗೆ? ಒಂದು 100-200 ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ನಾನು ನೋಡ್ಬೋದಲ್ವೇ? ಏನೋ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಟೈಮ್ಸ್ ಕ್ಲಾಸಸ್ ಆಪಲ್ಲಿ ಹೋಗಿ ಜಾಯ್ನ್ ಆಗಬೇಕು. ಲಾಸ್ಟ್ 1 minute ಟೈಮ್ ಏನಾದರೂ ಇದ್ರೆ ಹೇಳಿ. ಟೈಮ್ಸ್ ಕ್ಲಾಸಸ್ ಆಪಲ್ಲಿ ಆರ್ಡರ್ ಮಾಡ್ಬೇಕು ಸರ್. ಇದಕ್ಕೆ ಬೆಂಗಳೂರಲ್ಲಿ ಇರೋರಾ? ಪೋರ್ಟರ್ ಅಂತ ಒಂದು ಆಪ್ ಬರುತ್ತೆ ಸರ್, ಆಯ್ತಾ? ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಬರೋಕ್ ಆಗದೆ ಇರೋರು ಚಂದ್ರಲೇಔಟ್ ವಿಜಯನಗರ್ಗೆ ನಾನು ಹೇಳಿದ್ಮೇಲೆ ಪೋರ್ಟರ್ ಮಾಡಿ, ಆಮೇಲೆ ಈಗಲೇ ಮಾಡಬೇಡಿ. ಆನ್ಲೈನ್ ಟೆಸ್ಟ್ ನಿಮ್ಗೆ ಏನ್ ಮಾಡ್ತೀವಿ ಗೊತ್ತಾ? ಇದೆಷ್ಟು ಡಿಸ್ಪ್ಯಾಚ್ ಆದ್ಮೇಲೆ ಫಸ್ಟ್ ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇರ್ಬೇಕು ಅಂದ್ರೆ, ನಾವು ನಿಮ್ಗೆ ಏನ್ ಟೆಸ್ಟ್ ಕೊಟ್ಟಿರ್ತೀವಲ್ಲ ಮನೆಗೆ ಕಿಟ್ಗಳನ್ನ, ಸೊ ಇವ್ರ ಮೇಲೆ ಇರೋ ಫೋಕಸ್. ಆನ್ಲೈನ್ ಟೆಸ್ಟು ಆನಂತರ ಅಟೆಂಡ್ ಮಾಡಿ. ಬಿಕಾಸ್ ಆನ್ಲೈನ್ ಟೆಸ್ಟು ನಿಮಗೆ ಸ್ಟೂಡೆಂಟ್ಸ್ಗೆ ಎಫೆಕ್ಟಿವ್ ಆಗಿರಲ್ಲ, ಯಾಕಂದ್ರೆ ನೀವು ಬರೆಯೋದಲ್ಲಿ ಆಫ್ಲೈನ್ ಟೆಸ್ಟೇ. ಸೊ ಇದ್ರ ಮೇಲೆ ಫೋಕಸ್ ಮಾಡಿ, ಆ ನಂತರ ನಿಮ್ಗೆ ಆನ್ಲೈನ್ ಟೆಸ್ಟ್ ಕೊಡ್ತೀನಿ. ಮತ್ತೆ ಆನ್ಲೈನ್ ಟೆಸ್ಟು ಅದ್ರ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ.
ಎಕ್ಸಾಕ್ಟ್ ಥೀಮ್ಸ್ ವೈಸ್ ನಾನು ಮಾಡಿಸಿರೋದು ನಿಮ್ಮ ಮನೆ ಕಳಿಸ್ತಾ ಇದ್ದೀನಿ. ಇದ್ರ ಮೇಲೆ ಫಸ್ಟ್ ಒಂದಷ್ಟು ಮುಗಿಸಿ ಅನಾಲಿಸಿಸ್ ಮಾಡಿ, ದೆನ್ ಆನ್ಲೈನ್ ಟೆಸ್ಟ್ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತೇನಾದ್ರು ಇದೆಯಾ ಹೇಳುವಂಥದ್ದು? ಏನಿಲ್ಲ, ನಾನು ನೋಡ್ಬೋದಾ? ಸಿನಾಪ್ಸಿಸ್ ಕೂಡ ಕೊಡ್ತೀವಿ, ಡೋಂಟ್ ವರಿ. ನಿಮ್ಗೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಎಲ್ಲವನ್ನ ಕೊಡ್ತೀವಿ. ಫ್ರೀ ಕ್ಲಾಸಸ್ ಕೂಡ ಇದೆ, ಎಕನಾಮಿ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಕೇಳಿ. ಸರಿ, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.